ಕಿನ್ನಾಲ್ ರಾಜ್ ಅವರು ಒಳ್ಳೆ ರೈಟ್ರು ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಕಿನ್ನಾಲ್ ರಾಜ್ ಯಾರು, ಎಲ್ಲಿಂದ ಬಂದ್ರು, ಅವ್ರ ಹಿನ್ನೆಲೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಮ್ದೊಂದು ಸಣ್ಣ ಬ್ಯಾಕ್ಗ್ರೌಂಡ್ ಹೇಳ್ಬೋದು ಸರ್? ಸರ್, ನನ್ನ ಊರು ಬಂದ್ಬಿಟ್ಟು ಕಿನ್ನಾಳ ಅಂತ, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಒಂದು ಸಣ್ಣ ಗ್ರಾಮ, ಒಂದು ಹೋಬಳಿ ಮಟ್ಟದ್ದು. ಕಿನ್ನಾಳ ಅಂದರೆ ಒಂದು ಚಿತ್ರಕಲೆಗೆ ಏನು ನೀವು ಚನ್ನಪಟ್ಟಣ ಗೊಂಬೆಯನ್ನು ಕೇಳ್ತಿರೋ ಆ ಥರದಲ್ಲಿ ವಿಜಯನಗರ ಕಾಲದಿಂದ ಕೆಲಸ ಮಾಡೋಂಥ ಒಂದು ಚಿತ್ರಗಾರ ಕಲೆ, ಈ ಗೊಂಬೆ ಆಮೇಲೆ ಗಿಫ್ಟ್ ಐಟಮ್ಸ್ ಏನಿದೆಯೋ, ಕಟ್ಟಿಗೆ ಅದೆಲ್ಲ ಗೊಂಬೆಗಳದ್ದು, ಅದನ್ನೆಲ್ಲ ಮಾಡುವಂಥ ಊರು. ಅಂಥ ಊರಲ್ಲಿ ನಾನು ಆ ಊರಿಂದ ಬಂದಿನ ಅಂತ ಹೇಳ್ಕೊಂಡು ನನಗೆ ಹೆಮ್ಮೆ ಅನಿಸ್ತಾ ಇದೆ ಸರ್. ಎಷ್ಟು ಮನೆ ಇದೆ ಸರ್ ನಿಮ್ಮ ಹಳ್ಳಿಯಲ್ಲಿ? ಸುಮಾರು ಒಂದು 10-12 ಸಾವಿರ ಜನಸಂಖ್ಯೆ ಇರೋಂಥ ಊರು ಸರ್. ಆ್ಯಕ್ಚುಲಿ ಒಂದು ಹೋಬಳಿ ದೊಡ್ಡ ಊರೇ ಸರ್. ಇವಾಗ ಬೆಳವಣಿಗೆ ಆಗ್ತಾ ಇದೆ. ಅದಾದಮೇಲೆ ನನ್ನ ಓದು ಬಂದ್ಬಿಟ್ಟು SLC ವರೆಗೂ ನಮ್ಮ ಊರಲ್ಲಿ ಓದಿದ್ದು. ಅದಾದ ನಂತರ ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜ್ ಇದೆ ಅಜ್ಜಾರ್ದು, ಅಲ್ಲಿ PUC ಮುಗಿಸಿದ್ದು ಸರ್. PUC ಆದ್ಮೇಲೆ ಏನು ಓದಿದ್ರಿ ಸರ್? PUC ಆದಮೇಲೆ ತುಂಬ ಓಡಾಡೋ ಕೆಲಸ ಅಂತಾರೆ ನಮ್ಮ ಕಡೆ, ತಿರುಗಾಡೋದು. ಅದು ಅಭ್ಯಾಪಾರಿಯಲ್ಲಿ ತಿರುಗಾಡ್ತೀವಲ್ಲ ಆ ಥರ ಖಾಲಿ ಸುಮ್ಮನೆ ಸಿನಿಮಾ ನೋಡೋದು, ಯಾವ್ದಾರು ನಾಟಕ ಇದ್ದರೆ ಹೋಗೋದು. ನಮ್ಮ ಕಡೆ ಇಲ್ಲಿ ನಾಟಕಗಳು ಸುಮಾರು, ಈಗ ಕಾಮಿಡಿ ಡ್ರಾಮಾಸ್ ಎಲ್ಲ ಬರೋದು, ಅವೆಲ್ಲ ನೋಡೋಕೆ ಹೋಗೋದು. ಆಮೇಲೆ ನಮ್ಮ ಹುಡುಗರ ಜೊತೆನೇ ಸಿನಿಮಾ ಬಗ್ಗೆ ಡಿಸ್ಕಷನ್, ಅಂದರೆ ಕತೆ ಮಾಡ್ತೀವಿ ಅಂದರೆ ಅವಾಗ ಏನೂ ಇಲ್ಲ. ನಾವು ಆ್ಯಕ್ಚುಲಿ ಸಿನಿಮಾ ಅಂತಂದರೆ ಇದು ಹಿಂಗೆ ಮಾಡ್ಬೇಕಾಯ್ತು ನೋಡೋದು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ನಮಗೇನೂ ಗೊತ್ತೇ ಇಲ್ಲ, ಆದರೂ ಸುಮ್ಮನೆ ಡಿಸ್ಕಷನ್ ಮಾಡೋದು. ಆಮೇಲೆ ಕತೆ ಹೆಂಗಿತ್ತು ಅಂದರೆ ಒಬ್ಬನೇನಾದ್ರು ಸಿನಿಮಾಗೆ ಹೋಗಿ ಬಂದರೆ ಅವ್ನು ಟೋಟಲ್ ಕತೆ ಹೇಳ್ತಿದ್ದೆ ನಮ್ಮದ್ರಲ್ಲಿ, ಈ ಥರ ಹಿಂಗಾತು ಹಿಂಗಾತು ಸಿನಿಮಾ, ಅದು ಕತೆ ಕೇಳ್ಬಿಟ್ಟು ನಾವು ಹೋಗ್ಬೇಕಾ ಬೇಡ ಅಂತ ಡಿಸೈಡ್ ಮಾಡೋರು. ಆ ಥರ ಒಂದು ಖುಷಿ ದಿನಗಳು ಸರ್. ನೀವು ಕಿನ್ನಾಳು ಕೊಪ್ಪಳನ ಬಿಟ್ಟು ಬೆಂಗಳೂರಿಗೆ ಬರ್ತೀರಾ ಜೂನಿಯರ್ ಆರ್ಟಿಸ್ಟ್ ಆಗ್ಬೇಕು ಅಂತ. ಒಂದಷ್ಟು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡ್ರಾ. ಸೊ ಯಾವ ಸಿನಿಮಾಗಳಲ್ಲಿ ಶುರು ಮಾಡಿದ್ರಿ? ನಿಮ್ಗೆ ಸಿನಿಮಾಗೆ ಬರೋದಕ್ಕೆ ಪ್ರೇರೇಪಣೆ ನೀಡಿದಂತ ಅಂಶ ಯಾವುದು? ಯಾರ ಮೂಲಕ ನೀವು ಬಂದ್ರಿ? ಯಾರ ಸಿನಿಮಾಗಳಲ್ಲಿ ಫಸ್ಟ್ ಆಕ್ಟ್ ಮಾಡಿದ್ರಿ ಸರ್? ಸುಮಾರು ಸಿನಿಮಾಗಳು ಮಾಡಿದ್ದೆ ಸರ್. ದೊಡ್ಡ ಕಲಾವಿದರ ಸಿನಿಮಾದಲ್ಲೇ ಮಾಡಿದ್ದೀನಿ ಆ್ಯಕ್ಚುಲಿ, ಜೂನಿಯರ್ ಆರ್ಟಿಸ್ಟ್ ಆಗಿ. ಅವಾಗ ಏನಪ್ಪ ಅಂದರೆ ನಾನು ಸಿನಿಮಾದಲ್ಲಿ ಅಂದರೆ ಬರೀ ಪ್ರತಿಯೊಂದು ಒಂದು ಟಿ ವಿಲಿ ಇದ್ದೋದು. ಮನೇಲಿ ಏನಪ್ಪ ಅಂದರೆ ಅವಾಗ ಚಿತ್ರಮಂಜರಿ, ವಾರಕ್ಕೊಂದು ಸಿನಿಮಾ ಬರೋದು, ಅವೆಲ್ಲ ನೋಡ್ಬಿಟ್ಟು ಖುಷಿ. ಸುಮಾರು ಸರಿ ನಮ್ಮ ಮನೇಲಿ ಒದ್ಸ್ಕೊಂಡು ನಮ್ಮ ಅಪ್ಪನ ಜೊತೆ. ಬಟ್ ಅದು ಏನೋ ಹುಚ್ಚು, ನಾನು ಸಿನಿಮಾದಲ್ಲಿ ಬರಬೇಕು, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಏನೋ ಸಿನಿಮಾದಲ್ಲಿ ರೈಟರ್ ಆಗ್ತೀನಿ, ಯಾವುದೂ ಗೊತ್ತಿಲ್ಲ, ಸುಮ್ಮನೆ ನೋಡ್ಬೇಕು ಸಿನಿಮಾ, ಒಂದು ಅಭ್ಯಾಸ. ನಮ್ಮ ಕಡೆ ಏನಪ್ಪ ಅಂದ್ರೆ ಈ ಕೊಪ್ಪಳ ಜಾತ್ರೆ ವರ್ಷಕ್ಕೊಂದ್ಸರಿ ಬರುತ್ತೆ. ಅವಾಗ ಹೆಂಗಿರ್ತಂದ್ರೆ ಬೆಳಗ್ಗೆ 10 ಗಂಟೆ ಶುರು ಆಯಿತು ಅಂದರೆ ರಾತ್ರಿ 12 ಗಂಟೆ 3 ಗಂಟೆ ಶೋನು ಹೌಸ್ಫುಲ್, ಟರ್ನಿಂಗ್ ಪಾಯಿಂಟ್. ಅವಾಗ ಏನಪ್ಪ ಈ ಜನ್ಮದ ಜೋಡಿ, ವಿಶ್ವ, ಈ ಥರ ದೊಡ್ಡ ಸಿನಿಮಾಗಳು, ಯಜಮಾನ, ಸುಮಾರು ಸಿನಿಮಾ ಅಂದರೆ ಒಂದು ಜಾತ್ರೆಯಲ್ಲಿ ಒಂದೊಂದು ತಿಂಗಳು ಫುಲ್ಲು ಡೇ ನೈಟ್ ಓಡಿಸೋರು. ಅವಾಗ ಸಿನಿಮಾ ಅನ್ನೋದೇನಪ್ಪ ಅಂದರೆ ನಮ್ಮ ಮನೇಲಿ ಈಗ ಅವಾಗ TV ಅಂತ ಏನಿದ್ದಿಲ್ಲ, ವಾರಕ್ಕೊಂದು ಸಿನಿಮಾ ನೋಡೋದು ಕಾಮನ್. ಒಂದು ಹಬ್ಬ ಹೆಂಗೆ ಹೋಗ್ತೀವೋ ಸಿನಿಮಾ ನೋಡೋದು ಒಂದು ಹಬ್ಬ. ನಮಗೇನಪ್ಪ ಯಾರು ಕರ್ಕೊಂಡೋದ್ರು ಹೋಗ್ತಾರೆ, ನಮ್ಮ ಅತ್ತೆ ಕರ್ಕೊಂಡವರು ಹೋಗೋದು, ನಮ್ಮ ಚಿಕ್ಕಮ್ಮನ ಕರ್ಕೊಂಡವರು ಕರ್ಕೊಂಡು ಹೋಗೋದು. ಈ ಥರ ಒಂದು ನೋಡ್ಕೊಂತ ಬೆಳೆದವನು. ಅಕಸ್ಮಾತ್ ಒಂದು ಟೈಮ್ ಹೆಂಗೆ ಐತೆ ಅಂದರೆ ಇವ್ನು TV ಬಿಟ್ಟು ಎದ್ದೇಳೋದಿಲ್ಲ ಅಂತರದಲ್ಲಿ ಮನೇಲಿ ಬೇಜಾರಾಗ್ಬಿಟ್ಟಿದ್ದೆ. ಯಾಕಂದ್ರೆ ಕೆಲಸ ಹೋಗ್ತಿಲ್ಲ, ಯಾವುದು ಓದೂ ಹೋಗ್ತಾ ಇಲ್ಲ, ಏನು ಇವನು ಇದೇ ಥರ ಅಭಿಪ್ರಾಯ ಆಗ್ತಾನೆ ಅಂತಂದೇಳಿ ಬಯಸ್ಕೊಂತಿರ್ಬೇಕಾದ್ರೆ ಒಂದು ದಿನ TV ಒಂದು ಇಂಟರ್ವ್ಯೂ ನೋಡಿದೆ, ಒಂದು ಪ್ರಾಣೇಶ್ ಸರ್ದು. ಅವರು ತುಂಬ ಅಂದರೆ ನಗುವಿನಲ್ಲೇ ಕೆಲವೊಂದು ವಿಷಯ ತಿಳಿಸ್ತಾರೆ. ಆ್ಯಕ್ಚುಲಿ ಒಂದು ಸರಿ ಒಂದು ಮಾತು ಹೇಳಿದ್ರು, ಯಾವತ್ತು ಸಾಧಿಸ್ಬೇಕನ್ನೋರು ಅಥವಾ ಏನಾರ ಗುರುತಿಸ್ಕೋಬೇಕನ್ನೋರು TV ಮುಂದೆ ಕುಂತ್ರೆ ಸಾಲದು, TV ಬಿಟ್ಟು ಹೊರಗಡೆ ಬಂದರೆ TV ಒಳಗಡೆ ಬರ್ತೀರಿ ಅಂದ್ಬಿಟ್ಟು ಒಂದು ಮಾತು ಹೇಳಿದ್ರು. ಅದು ಹೆಂಗೈತೆ ಅಂದ್ರೆ ಹೌದಲ್ಲ, ಅಂದರೆ ನಾವು ಏನಾರು ಮಾಡಿದರೆ ಅಂದರೆ ಸಾಧನೆ ಮಾಡೋರು ಮಾತ್ರ ಅಲ್ಲಿ ಬರ್ತಾರೆ. ನಾನೇನೋ ದೊಡ್ಡ ಸಾಧಿಸ್ತೀನಿ ಅಂತ ಹೇಳ್ತಿಲ್ಲ, ಬಟ್ ಏನೋ ಒಂದು ಮಾಡಿದ್ರೆ ಬಂದೇ ಬರ್ತಾರೆ ಅನ್ನೋಕ್ಕೋಸ್ಕರ ಅದೊಂದು ಮಾತು ನನಗೆ ಇದಾಯಿತು. ಈಗ ಒಂದು ಲಾಸ್ಟ್ ಟೈಮ್ ಸರ್ ಸಿಕ್ಕಾಗಿ ಹೇಳಿದೆ, ನಿಮ್ಮ ಮಾತಿನ ಪ್ರೇರಣೆಯಿಂದ ಹೋಗಿದ್ದು ಸರ್ ಅಂದ್ಬಿಟ್ಟು. ಅದಾದ ನಂತರ ನಮ್ಮೊಬ್ಬರು ವಿಶ್ವನಾಥ್ ಅಂತ ಒಬ್ರು ಪರಿಚಯದರಿದ್ದರು, ಸ್ಟಿಲ್ ಫೋಟೋಗ್ರಾಫರ್ ವರ್ಕ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ. ಅವ್ರಿಗೆ ಈ ಥರ ಹಿಂಗೆ ಬರ್ತೀನಿ ಅಣ್ಣ ನಾನು ಸಿನಿಮಾಗೆ ಅಂದ್ಬಿಟ್ಟು. ಸರಿ ನೋಡಪ್ಪ, ತುಂಬ ಕಷ್ಟ ಇದೆ ಇಲ್ಲಿ, ಏನು ಮಾಡ್ತೀವಿ ಹಂಗೆ ಹಿಂಗೆ ಅಂತ. 1-2-3 ದಿವಸ ಕೆಲಸ ಇರೋಕೆ ನೋಡೋಣ, ಯಾವ್ದಾರು ಕೆಲಸ ಕೊಟ್ಟು ಸಾಕು, ಏನೋ ಸುಮ್ಮನೆ ಗುರ್ಸ್ಕೊಂತೀನಿ ಅಂತ ಬಂದೆ. ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋದೆ. ಜೂನಿಯರ್ ಆರ್ಟಿಸ್ಟ್ ಆಗಿ ಹೋದ್ಮೇಲೆ ಅಲ್ಲಿ ಏನು ಅನಿಸ್ತು ಅಂದರೆ ಇವು ಡೈರೆಕ್ಟ್ರು ಡಿಪಾರ್ಟ್ಮೆಂಟ್ ನೋಡಿದ್ರೆ ಇಲ್ಲಿದ್ರೆ ಏನೋ ನಾವು ಕಲ್ಕೊಂತೀವಿ ಅಂತಂದು ಹೇಳಿ ಮಾಡಿದ್ವಿ. ಬಟ್ ಅಲ್ಲೆಲ್ಲ ಇಲ್ಲ, ನೀವು ಯಾವ್ದಾರು ಸಿನಿಮಾ ಮಾಡ್ಕೊಂಬಂದ್ರೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ಅದರಲ್ಲೇ ಇದ್ಕೊಂಡ್ಬಿಟ್ಟು ಏನು ವರ್ಕ್ ಇರುತ್ತೆ ಏನಿಲ್ಲ ಅಂತ ತಿಳ್ಕೊಂಡು ಅಬ್ಸರ್ವೇಷನ್ ಮಾಡ್ಕೊಂಡು ಇದ್ವಿ. ತದನಂತರ ನಾವೇ ಒಂದು 2-3 ಶಾರ್ಟ್ ಮೂವಿ ಮಾಡೋಣ ಅಂತಂದೇಳಿ ಅದನ್ನೇ ಇಟ್ಕೊಂಡು ಊರಲ್ಲಿ ಒಂದು ಪ್ರಯತ್ನ ಪಟ್ವಿ. ಆ ಪ್ರಯತ್ನದಲ್ಲಿ ಪರಿಚಯ ಆದವರು ನಮ್ಮ ರವಿ ಬಸ್ರ್ ಸರ್. ಸುಮಾರು ಒಂದು 40-50 ಮಾಡಿದ್ವಿ ಸರ್. ಯಾವುದಿಲ್ಲ, ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನು ಸರ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ತಾ ಇರ್ತಾರೆ, ಅವ್ರು ಯಾರು ಲೆಕ್ಕಕ್ಕೆ ಇಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ. ಆ ಥರದಲ್ಲಿ ಒಂದು ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಆ ಥರ ಕ್ಯಾರೆಕ್ಟ್ರು. ಬಟ್ ಅಲ್ಲೇನಪ್ಪ ಅಂದರೆ ಕಲಿಕೆಗೆ ನೋಡ್ಬೋದು ಈ ಥರ ಹಿಂಗೆ ಏನಿದೆ ಅಂದರೆ ನಾವು ಎಷ್ಟೋ ಯೂನಿವರ್ಸಿಟಿಲಿ ಅಂದರೆ ಓದೋಕ್ಕೆ ಸಿನಿಮಾ ಓದಬೇಕು, ಆ ಥರ ಓದಿಸ್ಬೇಕು, ಪ್ರಾಕ್ಟಿಕಲ್ ನೋಡ್ಬೇಕಂದ್ರೆ ಗೊತ್ತಿರಲ್ಲ. ಆ ಥರ ಕಲಿಬೇಕು ಯಾವ್ದಾರ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು. ಅವಾಗ ನಮಗೇನು ಇದ್ದಿಲ್ಲ.
ಅದೇ ಒಂದು ಇಲ್ಲಿ ಹೋದ್ರೆ ಅಟ್ಲೀಸ್ಟ್ ಆ ಕೆಲಸ ಕಲಿಬೋದಲ್ಲ ಅನ್ನೋ ಒಂದು ಹುಚ್ಚಿತ್ತು. ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಅದನ್ನ ನೋಡ್ತಾ ಇದ್ವಿ ಅಷ್ಟೇ. ಅದಾದ ನಂತರ ಜೂನಿಯರ್ ಆರ್ಟಿಸ್ಟ್ ಆಗಿದ್ರೆ ಹಿಂಗೆ ಎದ್ಬಿಡ್ತೀನಿ ಅಂತ ಹೇಳಿ ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತೀರಾ, ಅಂದ್ರೆ ಡೈರೆಕ್ಟರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತೀರಾ, ಅಸಿಸ್ಟೆಂಟ್ ಡೈರೆಕ್ಷನ್ ಶಿಪ್ ಶುರು ಮಾಡ್ತೀರಾ. ಯಾರೊಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಶುರು ಮಾಡಿದ್ರಿ ಸರ್? ನಮ್ಮ ಒಂದು ಗ್ರೂಪ್ ಸರ್, ಇವಾಗ ಜಡೇಶ್ ಕುಮಾರ್ ಹಂಪಿ, ಈಗ ಜೆಂಟ್ಲ್ಮನ್ ಆ್ಯಂಡ್ ರಾಜ ಇದು ಮಾಡಿದ್ರು. ಅವರು ನಾವೆಲ್ಲ ಕೆಲವೊಂದಿಷ್ಟು ಸಿನಿಮಾ ಮಾಡಿದ್ವಿ. ಒಂದು ಅಮ್ಮರ ಅಂತ ಒಂದು ದಿಲ್ದಾರ್ ಅಂತ ಒಂದು ಬಂತು, ಆ ಥರದ್ದೆಲ್ಲ ಮಾಡಿದ್ವಿ. ಆಮೇಲೆ ಸಾಯಿ ಪ್ರಕಾಶ್ ಸರ್ ಹತ್ರ, ರವಿ ಬಸ್ರು ಸರ್ ಹತ್ರ, ಈ ಥರದ್ದೆಲ್ಲ ಕೆಲವೊಂದಿಷ್ಟು ಕೆಲಸ ಮಾಡ್ಕೊಂತ ಬಂದಿವಿ ಸರ್. ರವಿ ಬಸ್ರು ಅವ್ರಿಗೆ ಪರ್ಸನಲ್ ರೈಟರ್ ಆಗಿ ಸೇರ್ಕೊಂತೀರಾ, ಅಲ್ಲಿಂದ ನಿಮ್ಮ ಒಂದು ಕರಿಯರ್ಗೆ ಒಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ. ಸೊ ಯಾವ ವರ್ಷದಲ್ಲಿ ನೀವು ಅವ್ರ ಹತ್ರ ಹೋಗಿ ಜಾಯ್ನ್ ಆದ್ರಿ ಸರ್? ಸರ್ 2012 ಅಥವಾ 2013 ಅವ್ರ ಪರಿಚಯ ಆಗಿ ಅಲ್ಲಿ ಒಂದು ಜಾಸ್ತಿ ಬಾಂಡಿಂಗ್ ಆಗಿದ್ದು. ಸುಮ್ಮನೆ ಮುಂಚೆ ಎಲ್ಲ ಸರ್ ನಮಸ್ತೆ ಸರ್ ಹಾಯ್ ಸರ್ ಅಂತಿದ್ವಿ, ಅವರು ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ್ರು. ಅದಾದ ನಂತರ ಪರಿಚಯ ಜಾಸ್ತಿ ಆಗಿ ಒಂದು ಸಣ್ಣ ಪುಟ್ಟ ಅವರು ಆಲ್ಬಮ್ ಸಾಂಗ್ಸ್ ಅವೆಲ್ಲ ಮಾಡ್ತಾ ಇದ್ರು, ಅವ್ರ ಜೊತೆ ಓಡಾಡ್ಕೊಂಡಿದ್ವಿ. ಆ ಒಂದು ಪರಿಚಯ ಒಡನಾಟಾಗಿ ನನ್ನ ಒಂದು ಸಿನಿಮಾದಲ್ಲಿ ಒಂದು ಶಾರ್ಟ್ ಮೂವಿ ಮಾಡಬೇಕಾದ್ರೆ ನಾನೊಂದು ಡೈಲಾಗ್ಸು ಕೆಲವೊಂದು ಸಾಂಗ್ ಎಲ್ಲ ಮಾಡಿದ್ವಿ. ಅದನ್ನ ನೋಡಿಬಿಟ್ಟು ಇಲ್ಲ ನೀವು ಬರವಣಿಗೆ ಚೆನ್ನಾಗಿದೆ ಅನ್ಸುತ್ತೆ, ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಅವರು ಸಿನಿಮಾಗಳಿಗೆ ನನ್ನನ್ನು ತೊಡಗಿಸ್ಕೊಂಡ್ರು. ಕತೆ ಡಿಸ್ಕಷನ್ ಅಲ್ಲಾಗಿ, ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರಾಗಲಿ, ಹಾಡು ಬರಿಬೇಕಾದ್ರಾಗಿ ಒಂದು ಪರ್ಸನಲ್ ರೈಟರ್ ಆಗಿ ತೊಗೊಂಡು ಅವ್ರ ಜೊತೆ ಜರ್ನಿ ಸ್ಟಾರ್ಟ್ ಆಯ್ತು. ಉಗ್ರಂ ಮ್ಯೂಸಿಕ್ ಡೈರೆಕ್ಟರ್ ಅಂತ ಎಲ್ಲರಿಗೂ ಅಷ್ಟೇ ಗೊತ್ತು, ಆದ್ರೆ ಅವರೊಬ್ಬ ಒಳ್ಳೆ ಡೈರೆಕ್ಟರ್ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಅವ್ರು ಸಾಕಷ್ಟು ಸಿನಿಮಾಗಳನ್ನ ಸೊ ಆ ಟೈಮಲ್ಲೆಲ್ಲ ನೀವು ಅವರೊಟ್ಟಿಗೆ ನಾವು ಅವ್ರ ಜೊತೆಗೆ ಸರ್. ಆಕ್ಚುಲಿ ಅದು ಗಿರ್ಮಿಟ್ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್, ಅಂಡ್ ಬಿಲಿಂಡ್ರ್ ಅಂತ ಒಂದು ಮಾಡಿದ್ವಿ, ಕಟಕ, ಸುಮಾರು ಅವ್ರ ಜೊತೆಗೆ ಇದ್ದೇ ಇದೀವಿ ಸರ್. ಇವಾಗ ಹೆಂಗಾಗ್ಬಿಟ್ಟಿದ್ಯಪ್ಪ ಅಂದ್ರೆ ಪ್ರಶಾಂತ್ ನೀಲ್ ಮತ್ತೆ ರವಿ ಬಸ್ರೂರ್ ಅವ್ರಿಗೆ ಕಿನ್ನಾಲ್ ರಾಜ್ ಅವರು ಆಸ್ಥಾನ ಕವಿಗಳು ಅಂತ ಮಾತಾಡ್ತಾರೆ. ಅದು ನಿಮ್ ದೊಡ್ಡ ಮಾತು ಸರ್, ಗೊತ್ತಿಲ್ಲ ಅದೇನು. ಯಾಕಂದ್ರೆ ನಮ್ಮನ್ನ ಅವ್ರು ಅರ್ಥ ಮಾಡ್ಕೊಂಡ್ರು ಅಥವಾ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿದೀವೋ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ ಕೆಲಸನ, ಅವ್ರು ಕೊಟ್ಟ ಕೆಲಸನ ನಾವು ಒಪ್ಪಿಸ್ತೀನಿ, ಅಷ್ಟು ಮಾತ್ರ ಹೇಳ್ಬೋದು ಸರ್. ಈ ಜರ್ನಿಯ ಮತ್ತೊಂದು ಮಜಲು ಪ್ರಮುಖ ಘಟ್ಟ ಅಂತಂದ್ರೆ ನೀವೊಬ್ಬ ಲಿರಿಕ್ ರೈಟರ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ಳೋದು. ಸೊ ಅಪ್ಪು ಅವರ ಅಂಜನಿ ಪುತ್ರ ಸಿನಿಮಾ ಮೂಲಕ ಗುರುತಿಸ್ಕೊಂತೀರಾ ನೋಡಿ. ಆ ಆಂಜನೇಯನ ಅನುಗ್ರಹಣ ಏನೋ ಗೊತ್ತಿಲ್ಲ, ಟೈಟ್ಲ್ ಅಲ್ಲೇ ಇದೆ ಅಂಜನಿ ಪುತ್ರ. ಸೊ ಆ ಸಿನಿಮಾದಿಂದ ನೀವು ಒಬ್ಬ ಗೀತ ರಚನಾಕಾರರಾಗಿ ಗುರುತಿಸ್ಕೊಳ್ಳಕ್ ಶುರು ಮಾಡ್ತೀರಾ. ಸೊ ಅಂಜನಿ ಪುತ್ರ ಟೈಟಲ್ ಸಾಂಗ್ ನಿಮ್ಗೆ ಅವಕಾಶ ಕೊಟ್ಟಿದ್ಯಾರೋ, ಹೆಂಗ್ ಅಪ್ರೋಚ್ ಆಯ್ತು? ಅದೊಂದು ಒಳ್ಳೆ ಬರಹಗಾರ ಇದ್ದಾನೆ ಅಂತ ಗುರುತಿಸಿ ನಿಮ್ಗೆ ಆ ಸಾಂಗ್ ಬರೆಯೋದಕ್ಕೆ ಕೊಟ್ಟಿದ್ಯಾರು? ಸೊ ಆ ಸಾಂಗ್ ಹಿಟ್ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ತುಂಬಾ ಮಿರಾಕಲ್ ಸರ್. ಆಕ್ಚುಲಿ ಅಂದ್ರೆ ತುಂಬಾ ಒಡನಾಟ ಇತ್ತು ಸರ್ ಜೊತೆಗೆ. ನಾವೆಲ್ಲ ಗಿರ್ಮಿಟ್ ಅವೆಲ್ಲ ಸಿನಿಮಾ ಮಾಡಿದ್ವಿ, ಎಲ್ಲ ಇದಾಗಿತ್ತು. ಒಂದೇನಪ್ಪ ಅಂದ್ರೆ ಸರ್ ಆಲ್ರೆಡಿ ಯಾವಾಗಲೂ ಕೊಡ್ಬೋದಿತ್ತು ನನಗೆ. 2-3 ಸಿನಿಮಾ ಉಗ್ರಂ ಮಾಡಿದ್ರು, ಕೆಲವೊಂದು ಜಸ್ಟ್ ಮದುವೆ ಅಂತ ಕೆಲವೊಂದಿಷ್ಟು ಮಾಡಿದ್ರು. ಕೇಳ ಬೇಡ ಅಂತ ನಮಗೂ ಒಂದು ಹೆದರಿಕೆ, ಬಟ್ ಆ ಸ್ನೇಹ ವಿಶ್ವಾಸ ಅದೇನಾಗುತ್ತೆ ಅಂದ್ರೆ ಒಂದು ನಮಗಿದೆ. ಆಮೇಲೆ ಜೊತೆಗೆ ಅವ್ರೇನಪ್ಪ ಅಂದ್ರೆ 100% ಅವ್ರ ಹತ್ರ ಟ್ಯಾಲೆಂಟ್ ಇತ್ತು ಅಂದ್ರೆ ನನ್ನಂತ ಅಲ್ಲ ಸರ್, ಬೇರೆ ಯಾರೇ ಇರಲಿ ಅವರು ಪ್ರತಿಭೆ ಇತ್ತು ಅಂದ್ರೆ ಖಂಡಿತ ಗುರುತಿಸ್ತಾರೆ. ಆ ಥರದಲ್ಲಿ ನಾವು ಸುಮ್ಮನೆ ಅವ್ರ ಜೊತೆಗಿದ್ದರು. ಒಂದಿನ ಒಂದು ಸಾಂಗ್ ಬರೀರಿ ಅಂತಂದೇಳಿ ಟ್ಯೂನ್ ಎಲ್ಲ ಹಾಕಿದ್ರು. ಬರೆದ್ಮೇಲೆ ಹೇಳಿದ್ರು ಇದು ಅಪ್ಪು ಸರ್ ಅಂತ. ನನಗೆ ಹೆಂಗೈತಂದ್ರೆ ಅಂದ್ರೆ ಅವ್ರ ಸಿನಿಮಾ ನೋಡಿಬಿಟ್ಟು ಥಿಯೇಟ್ರಲ್ಲಿ ಅಷ್ಟೊಂದು ವಿಸಿಲ್ ಹಾಕೊಂಡು ಖುಷಿಯಿಂದ ಓಡಾಡಿದವನು. ಆ್ಯಕ್ಚುಲಿ ಅವ್ರ ಜೊತೆ ಸಿನಿಮಾ ಬರ್ತೀನಿ ಅಂತ ಒಂದು ಡೌಟೇ ಇತ್ತು, ಫಸ್ಟ್ ನಂಬಿದ್ದಿಲ್ಲ ಆ್ಯಕ್ಚುಲಿ. ಬಟ್ ಅದಾದಮೇಲೆ ಸಾಂಗ್ ಹರ್ಷ ಸರ್ ಬಂದಮೇಲೆ ಅದು ಸಾಂಗ್ ಫೈನಲ್ ಆದಮೇಲೆ ನಾನು ಆ ಸಿನಿಮಾದಲ್ಲಿ ಅದರ ಜೊತೆ ಸ್ಪೆಷಲ್ ಏನಪ್ಪ ಅಂದರೆ ಫಸ್ಟ್ ಟೈಮ್ ನಮ್ದಾಯ್ತು, ಆಮೇಲೆ ಪ್ರಮೋದ್ ಮರವಂತೆ ಆಯಿತು, ಅವ್ರಿಗೂ ಅದು ಫಸ್ಟ್ ಸಿನಿಮಾ, ನನಗೂ ಅದು ಫಸ್ಟ್ ಸಿನಿಮಾ. ಎಲ್ಲ ಲಿರಿಸಿಸ್ಟು ಒಂದು ಫೋಟೋ ಹಾಕಿದ್ರು. ಅಂದರೆ ನಂದು ಗುರುತಿಸ್ಕೊಳ್ಳೋಕೆ ಅದು ಒಂದು ಕಾರಣ ಆಯ್ತು. ಆ ಒಂದು ಆನಂದಕ್ಕೆ ಪಾರವೇ ಇಲ್ಲ ಅಂತ ಲಾಸ್ಟ್ ಒಂದು ಖುಷಿ ಇದ್ದಿದ್ದು ಸರ್. ಸ್ಮಾಲ್ ಆರ್ಟಿಸ್ಟ್ ಆಗಿದ್ದಂತವರು ಫಸ್ಟ್ ಟೈಮ್ ಟೈಟಲ್ ಕಾರ್ಡ್ ಅಲ್ಲಿ ನಿಮ್ದು ಫೋಟೋ ಸಮೇತ ಹೆಸರು ಬಂದಾಗ ಎಷ್ಟು ಖುಷಿ ಆಗಿರುತ್ತೆ? ತುಂಬಾ ಸರ್. ಆ್ಯಕ್ಚುಲಿ ಅಂದರೆ ನಾವೇನೋ ಚಿತ್ರಾನ್ನಕ್ಕೆ ಆಸೆ ಪಟ್ಟವ್ರು ಆ್ಯಕ್ಚುಲಿ. ಅಂದ್ರೆ ಹಬ್ಬದ ಊಟನೇ ಸಿಕ್ಕರೆ ಹೆಂಗಿರುತ್ತೆ ಹಸ್ದವನಿಗೆ, ಆ ಥರದಲ್ಲಿ ಯಾವುದೋ ಒಂದು ಚಿಕ್ಕ ಸಿನಿಮಾದಲ್ಲಿ ಒಂದು ಸಣ್ಣ ಹೆಸರು ಕಂಡ್ರೆ ಸಾಕಂತ ಆಸೆ ಪಟ್ಟವನು. ಅಂತ ಸ್ಟಾರ್ ಜೊತೆ ಒಂದು ನನ್ನ ಹೆಸರು ಬರ್ತದೆ ಅಂದ್ರೆ ತುಂಬಾ ಖುಷಿ ಸರ್. ಅಪ್ಪು ಸರ್ ನಿಮ್ಮ ಟೈಟಲ್ ಸಾಂಗ್ ನ ಕೇಳಿಸ್ಕೊಂಡು ಅಥವಾ ವಿಜುವಲಿ ಅದಕ್ಕೆ ಒಳ್ಳೆ ವಿಜುವಲೈಸೇಷನ್ ಆದ್ಮೇಲೆ ಸಾಂಗ್ ದೊಡ್ಡ ಮಟ್ಟಕ್ಕೆ ರೀಚ್ ಆದ್ಮೇಲೆ ಅಪ್ಪು ಸರ್ ಸಾಂಗ್ಸ್ ಅಂದ್ಮೇಲೆ ಆಲ್ಮೋಸ್ಟ್ ದೊಡ್ಡ ಮಟ್ಟಕ್ಕೆ ಟೈಟಲ್ ಸಾಂಗ್ ಅಂದಾಗ ಅದರ ವೇಗ ಇನ್ನೂ ಜಾಸ್ತಿ ಇರುತ್ತೆ. ಅದು ಸಾಕಷ್ಟು ವ್ಯೂಸ್ ನ ಪಡ್ಕೊಂಡ್ಮೇಲೆ ನಿಮ್ಗೆ ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ ಯಾವ್ದು? ಇಲ್ಲ ಎಲ್ಲರೂ ತುಂಬಾ ಖುಷಿ ಪಟ್ರು. ಅದರಲ್ಲಿ ನನಗೆ ನಮ್ಮ ಮನೆಯವ್ರಕ್ಕಿಂತ ಇಷ್ಟಪಟ್ಟಿದ್ದು ನಮ್ಮ ಊರಲ್ಲಿ. ಆ್ಯಕ್ಚುಲಿ
ಅಂದರೆ ಅಲ್ಲಿ ಅವಾಗ ಅಂದರೆ ಇವಾಗ ಸ್ಟಾರ್ಡಮ್ ಇವಾಗ ಏನು ಅಮ್ಮಣ್ಣ ಆ ಥರ ಎಲ್ಲ ಓಡಾಡ್ತಾರೋ ಆ ಥರದಲ್ಲಿ ಶಿವಣ್ಣ, ಪುನೀತ್, ರವಿ ಸರ್, ಸುದೀಪ್ ಸರ್ ಅಲ್ಲೆಲ್ಲ ಏನಪ್ಪ ಅಂದ್ರೆ ಅಭಿಮಾನಿಗಳ ಬಳಗ. ಬಟ್ ಅಲ್ಲಿ ಏನಾಗಿತ್ತು ಅಂದರೆ ಎಲ್ರಿಗೂ ನಮ್ಮೂರ ಹೆಸರು ಬಂತು. ಅಲ್ಲಿ ನನಗಿಂತ ಹೆಸರು ನಮ್ಮೂರು ಹುಡುಗ ಒಂದು ಸಿನಿಮಾ ಮಾಡಿದ್ದಾನೆ ಅಂದ್ಬಿಟ್ಟು ಅದು ಒಂದು ರೀತಿ ಬ್ಲಾಕ್ ಬಸ್ಟರ್ ಸಿನಿಮಾ ನಮ್ಮೂರಲ್ಲಿ ಅನ್ನೋ ಥರದಲ್ಲಿ ತುಂಬ ಹೌಸ್ಫುಲ್ ಆಗಿಬಿಡುತ್ತೆ ನಮ್ಮ ಕೆನ್ನಾಳಲ್ಲಿ ಆ್ಯಕ್ಚುಲಿ. ಆಮೇಲೆ ಕೊಪ್ಪಳ ಸುತ್ತಮುತ್ತ ಒಟ್ಟು ನಮ್ಮ ಡಿಸ್ಟಿಕಲ್ಲಿ ಏನಂದರೆ ನಮ್ಮೂರು ಹುಡುಗ, ಆ ಊರು ಅನ್ನೋದೇನಪ್ಪ ಅಂದ್ರೆ ಅವರೇ ಸ್ಟಾರ್ ಅನ್ಕೊಂಬಿಟ್ರು ನನಗೆ ಆ್ಯಕ್ಚುಲಿ. ಅದು ನನಗೆ ತುಂಬ ಖುಷಿ ಆಗಿದ್ದು. ಬಜಾರ್ ಸಿನಿಮಾದಲ್ಲಿ ದರ್ಬೀರ್ ಅವರ ಮೊದಲ ಸಿನಿಮಾ, ಹೌದು ಆ ಸಿನಿಮಾದಲ್ಲಿ ಒಂದು ಸಾಂಗ್ ಬರೆದಿರ, ಒಂದೂರಲ್ಲಿ ಒಬ್ಬ ಯಜಮಾನ ಸಾಂಗ್, ಶರತ್ ರವಿತೇಶ ಮತ್ತೆ ಧನ್ವೀರ್ ಅವರು ಕಾಂಬಿನೇಷನ್ ಸರ್. ಆ ಸಾಂಗ್ ಬಗ್ಗೆ ಮಾತಾಡೋದು. ಇಲ್ಲ ಅದು ಬಜಾರ್ ಸಿನಿಮಾದ ಡೈರೆಕ್ಟರ್ ಬಂದು ಸಿಂಪಲ್ ಸುನಿ ಅವರು. ಈ ಹಿಮ್ಸೆಲ್ಫ್ ಇಸ್ ಅ ರೈಟರ್, ಆದ್ರೂ ನಿಮ್ಗೆ ಒಂದು ಅವಕಾಶ ಕೊಟ್ಟರಲ್ಲ. ಅಲ್ಲ ಅದು ನಿಜವಾಗ್ಲೂ ಗ್ರೇಟ್ ಸರ್. ಆ್ಯಕ್ಚುಲಿ ನಾವು ಅವ್ರ ಸಾಂಗ್ ಕಂಪೋಸಿಂಗ್ ಬಂದಾಗ ಆಲ್ರೆಡಿ ಒಂದು ಆಲ್ಮೋಸ್ಟ್ 2-3 ಸಾಂಗ್ ಆಗಿತ್ತು. ಆಲ್ಮೋಸ್ಟ್ ಅವರೇ ಬರ್ತಾರೆ ಬಿಡು ಅನ್ನೋ ಥರದಲ್ಲಿ. ನಾವು ನಮ್ದು ಇದುವರೆಗೂ ಆಯ್ತು ಯಾರಿಗೂ ನೀವು ಸಾಂಗ್ ಕೊಡಿ ಆ ಥರ ಕೇಳಿದವನಲ್ಲ. ಯಾಕಂದರೆ ಅರ್ಹತೆ ಇಟ್ಕೊಂಡು ಬಂದರೆ ಅದೊಂದು ಖುಷಿ ನನ್ನ ಪ್ರಕಾರ ಅನ್ನೋದು ನಾನು ಇದುವರೆಗೂ ಯಾರಿಗೂ ಕೇಳೋಕೆ ಹೋಗಿಲ್ಲ. ಅವರು ಒಂದು ಸಾಂಗ್ ಕಿನ್ನಾಳ್ ಅಂಜನಿ ಪುತ್ರ ನೀವು ಬರ್ದಿರಲ್ಲ, ಹೌದು ಸರ್ ಅಂತಂದ್ರೆ. ಆಮೇಲೆ ರವಿ ಸರ್ ಇವ್ರಿಗೆ ಒಂದು ಸಾಂಗ್ ಹಾಕಿಬಿಡೋಣ, ಎಂಟ್ರಿ ಸಾಂಗ್ ಚೆನ್ನಾಗಿರುತ್ತೆ ಅಂತೇಳಿ. ಅಯ್ಯೋ ಅವ್ರು ಪರವಾಗಿಲ್ಲ ಸರ್. ಅಂದರೆ ಅವರು ಸಿಂಪಲ್ ಸುನಿ ಅಂತ ಬರೀ ಹೊರಗಡೆ ಬರೀ ಹೆಸರಲ್ಲ ಅಷ್ಟೇ ಸರ್, ನಿಜವಲ್ಲ ಆ ಮನುಷ್ಯ ತುಂಬ ಸಿಂಪ್ಲಿಸಿಟಿ. ಒಂದು ಡೈರೆಕ್ಟರ್ ಆಗ್ಬೇಕಾದ್ರೆ ಹೆಸರು ಸರ್ ನಮಸ್ಕಾರ ಸರ್ ಅಂದ್ರೆ ಹಾಯ್ ಐ ಆಮ್ ಸಿಂಪಲ್ ಸುನಿ ಅಂತ ಹೇಳ್ಕೊಂಡು ನನಗೆ ಸರ್ ಆಲ್ರೆಡಿ ನೀವು ಗೊತ್ತಿರೋರು ಸರ್ ಅಂದರೆ ಇಲ್ಲ ನಮ್ಮ ಪರಿಚಯ ನಾವು ಮಾಡ್ಕೋಬೇಕಲ್ಲ ಅಂದರೆ ಅಷ್ಟೊಂದು ಸಿಂಪ್ಲಿಸಿಟಿ. ಅವರು ಈ ಥರ ಹಿಂಗೆ ಕ್ಯಾರೆಕ್ಟರ್ ಇರುತ್ತೆ ಹಿಂಗೆ ಅಂತ ಹೇಳಿದೋದ್ನಾಗ ಆ ತಕ್ಕಂಗೆ ಒಂದು ಹೊಸ ವರ್ಡ್ಸ್ ಇರಲಿ, ಬೇರೆ ಥರ ಇರಲಿ, ಅಂದರೆ ಬೇರೆ ಬೇರೆ ಒಂದು ಪವರ್ಫುಲ್ ಆಗಿರ್ಬೇಕು, ಹೊಸ ಹುಡುಗ ಅನಿಸ್ಬಾರ್ದು. ಈಗ ಆಲ್ರೆಡಿ ಸ್ಟಾರ್ಡಮ್ಗೆ ಬರ್ತಿದ್ವಲ್ಲ ಆ ಥರನೇ ಇರಬೇಕು ಅನ್ನೋ ಥರದ್ದು ಒಂದು ಪಕ್ಕ ಫಿಕ್ಸ್ ಇದ್ದರು. ಅದ್ರ ತಕ್ಕಂಗೆ ಶುರು ಮಾಡಿದ್ವಿ. ಅದು ಕೇಳಿದ ತಕ್ಷಣ ತುಂಬ ಖುಷಿಪಟ್ಟು ಅಪ್ರಿಷಿಯೇಟ್ ಮಾಡಿದ್ರು ಸರ್. ಸ್ಯಾಂಡಲ್ವುಡ್ ನ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಅವರ ದಮಯಂತಿ ಸಿನಿಮಾಗೆ ಕಂಪ್ಲೀಟ್ ಆಲ್ಬಮ್ಗೆ ನೀವೇ ಲಿರಿಕ್ಸ್ ಪೆನ್ ಮಾಡಿದ್ರಿ. ಸೊ ಒಂದು ಸಿನಿಮಾದ ಕಂಪ್ಲೀಟ್ ಆಲ್ಬಮ್ಗೆ ನೀವು ಒಬ್ಬರೇ ಸಿಂಗಲ್ ಕಾರ್ಡ್ ಬಿಡುವಂತದ್ದು ನಿಜವಾಗ್ಲೂ ಅದೊಂದು ತುಂಬಾ ರೇರ್. ಸೊ ಅದು ಎಷ್ಟು ಖುಷಿ ಆಯ್ತು ಸರ್. ಅದು ಕ್ರೆಡಿಟ್ಸ್ ಎಲ್ಲ ನಮ್ಮ ನವರಸನ್ ಸರ್ಗೆ ಸಲ್ಬೇಕು ಸರ್. ಯಾಕಂದರೆ ಈ ಅಂಜನಿ ಪುತ್ರ ಬಿಫೋರ್ ಆಲ್ರೆಡಿ ಒಂದು ವೈರ ಅಂತ ಒಂದು ಸಿನಿಮಾ ಮಾಡಿದ್ವಿ ಆ್ಯಕ್ಚುಲಿ, ಅವ್ರದ್ದೇ ಒಂದು ಡೈರೆಕ್ಷನ್ದು. ಅದಕ್ಕೆ ಸಾಂಗ್ ಬರೆದ್ವಿ, ಅದೇ ಫಸ್ಟ್ ಆಗ್ಬೇಕಾಯ್ತು. ಅದು ಅಂಜನಿ ಪುತ್ರ ಬಂತು, ಆ ಮೂಲಕ ಒಂದು ಪರಿಚಯ ಹುಟ್ಟಿತ್ತು ಆ್ಯಕ್ಚುಲಿ. ಅದಾದಮೇಲೆ ಇಲ್ಲ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಾಂಗ್ ಪ್ಲ್ಯಾನ್ ಮಾಡಿದ್ರು. ಅದಾದಮೇಲೆ ಇಲ್ಲ ನೀವೇ ಮಾಡಿಬಿಡಿ ಆಲ್ಬಮ್ ಸಾಂಗ್ಸ್ ಅಂದ್ಬಿಟ್ಟು ಟೋಟಲ್ ಒಂದು ಆಲ್ಬಮೇ ನಮ್ಗೆ ಕೊಟ್ಬಿಟ್ರು. ಅದರಲ್ಲೂ ಅಷ್ಟೇ ವೆರೈಟಿ ಇತ್ತು. ಒಂದು ಪ್ಯಾಥೋ ಸಾಂಗ್ ಇತ್ತು, ಒಂದು ರಾಧಿಕಾ ಮೇಡಮ್ ದಮಯಂತಿ ಕ್ಯಾರೆಕ್ಟರ್ ವರ್ಣ ಮಾಡೋದಿತ್ತು. ಪ್ರತಿಯೊಂದು ಒಂದು ವೆರೈಟಿ ಅನಿಸ್ತು. 3 ಸಾಂಗ್ ಕೊಟ್ಟರು. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ನವರಸನ್ ಸರ್ಗೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಗಣೇಶ್ ಸರ್ ಸಲ್ಬೇಕಾಯ್ತು ಸರ್. ದಮಯಂತಿ ತುಂಬಾ ಪವರ್ಫುಲ್ ಟೈಟಲ್. ಹೌದು, ತುಂಬಾ ಅಗ್ರೆಸಿವ್ ಇರೋ ಸೀಕ್ವೆನ್ಸ್ ನ ಸಾಂಗ್ ತುಂಬಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು. ಸೊ ಆ ಸಾಂಗ್ಸ್ ಎಲ್ಲ ನೋಡಿದಾಗ ಓವರ್ ಆಲ್ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಏನಂದ್ರೆ ಅಲ್ಲ ತುಂಬ ಖುಷಿ ಪಟ್ರು ಆ್ಯಕ್ಚುಲಿ. ಅದರಲ್ಲಿ ಅಮ್ಮ ದಮಯಂತಿ ಇದೆಯಲ್ಲ, ಆ ವರ್ಡ್ಸ್ ಅವ್ರ ಬಿಲ್ಡಪ್ಸ್ ತುಂಬ ನೋಡ್ಬಿಟ್ಟು ಈ ಥರ ಎಲ್ಲ ಇದು ಕೊಟ್ಟಿದ್ದಾರೆ ಹೇಳ್ರಿ ಅಂದ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ರು ಈ ಥರ KGF ಮಾಡಿದಾರೆ ಅಂತ. ಹೌದಾ ಅಂದ್ಬಿಟ್ಟು. ಅಂದರೆ ಅಲ್ಲಿ ಒಂದು ಮದರ್ ಸೆಂಟಿಮೆಂಟು ಬರೀ ಪ್ಯಾಥೋ ಸಾಂಗೆ ಕೊಡ್ತಿದ್ರು. ಬಟ್ ಇದರಲ್ಲಿ ನನಗೇನಾಗಿತ್ತು ಅಂದರೆ ಒಂದು ಸೆಂಟಿಮೆಂಟ್ಸ್ ಜೊತೆಗೆ ಒಂದು ಬೀಡ್ ಸಾಂಗ್ ಇತ್ತು. ಹೀರೋಗೆ ಯಾವ ಥರ ಬೀಡ್ ಕೊಡ್ತಿದ್ರು ಆ ಕ್ಯಾರೆಕ್ಟರ್ಗೆ ಆ ಥರ ಬೀಡ್ ಕೊಡೋದಿತ್ತು ಸರ್. ಅದೊಂದು ತುಂಬ ಖುಷಿ ಪಟ್ರು ಆ್ಯಕ್ಚುಲಿ ಕೇಳಿ. ಇವೆಲ್ಲಗಳಿಗಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲೇ ಅಥವಾ ಕನ್ನಡ ಚಿತ್ರರಂಗ ಇರೋವರೆಗೂ ನೆನ್ಪಿಟ್ಕೊಳ್ಳೋ ಅಂತ ಒಂದು ಮಾಸ್ಟರ್ ಪೀಸ್ ಸಿನಿಮಾಗಳಲ್ಲಿ KGF ಒಂದಾಯ್ತು. ಸೊ ಆಲ್ಮೋಸ್ಟ್ ಎಲ್ಲ ದಾಖಲೆಗಳನ್ನ ಬೀಟ್ ಮಾಡಿದಂತ ಒಂದು ಸಿನಿಮಾ, ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ಕೊಟ್ಟಂತ ಸಿನಿಮಾ. KGF ನ ನೀವು ಒಂದು ಭಾಗವಾಗಿ ಚಾಪ್ಟರ್ 1ಗೆ 2 ಸಾಂಗ್ ಬರ್ದ್ರಿ, ಚಾಪ್ಟರ್ 2ಗೆ 2 ಸಾಂಗ್ ಬರ್ದ್ರಿ, ಚಾಪ್ಟರ್ 2 ಬಗ್ಗೆ ಆಮೇಲೆ ಮಾತಾಡಿ. ಚಾಪ್ಟರ್ 1ಗೆ 2 ಸಾಂಗ್ ಬರ್ದಿದ್ರಿ. ಎಸ್ಪೆಷಲಿ ಗರ್ಭದಿ ನನ್ನ ರಿಸಿ ಸಾಂಗ್ ಅಂತೂ ಇವತ್ತು ಎಲ್ಲರೂ ಮೆಲುಕು ಹಾಕುವಂತ ಸಾಂಗ್. ಜೊತೆಗೆ ಜೋಗಿ ಪ್ರೇಮ್ ಅವರಷ್ಟೇ ತಾಯಿ ಸಾಂಗ್ಗಳು ಬರೆಯೋದನ್ನ ಅಂತಿದ್ರು. ಅದನ್ನ ಬ್ರೇಕ್ ಮಾಡಿ ಇದ್ರ ಬಗ್ಗೆ ಹೇಳ್ಕೋಬೇಕು ಅಥವಾ ಇದ್ರದ್ದು ಏನಾದ್ರು ಹೊಗಳಿಕೆ ಏನಾದ್ರು ಸಲ್ಲಬೇಕಂದ್ರೆ ಅದು ಪ್ರಶಾಂತ್ ಸರ್ಗೆ ಸರ್, ಜೊತೆಗೆ ರವಿ ಬಸರ್ ಸರ್ಗೆ. ಅಂದರೆ ಅವರು ಒಂದು ಕನಸು ಕನ್ಕೊಂಡ್ಬಿಟ್ಟಿದ್ರು, ಇದು ಹಿಂಗೆ ಈ ಚೌಕಟ್ಟಲ್ಲಿ ಇರಬೇಕು, ಇದೇ ಥರ ಬರಬೇಕು ಅಂದ್ಬಿಟ್ಟು. ರವಿ ಬಸರ್ ಸರ್ ನಾವು ತುಂಬ ಕ್ಲೋಸ್ ಇದ್ದರು, ಅದು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಪ್ರಶಾಂತ್ ಸರ್ನ ಏನಪ್ಪ ಅಂದರೆ ಉಗ್ರಂ ಸಿನಿಮಾದಿಂದನೇ ಸುಮ್ಮನೆ ಸರ್ ನಮಸ್ತೆ ಸರ್ ಆಯ್ತು ಸರ್ ಅಂತ ಅಲ್ಲಿ ಬರಬೇಕಾದ್ರೆ ಇದು ಮಾಡಿದ್ವಿ. ಬಟ್ ನಾನೇ ಲಿರಿಸಿಸ್ಟ್ ಅಂತಂದೇಳಿ ಗೊತ್ತಿದ್ದಿಲ್ಲ. ಅಂಜನಿ ಪುತ್ರ ಬರೆದಿದ್ದು ಕೇಳಿದ್ರು, ನೀವೇ ಬರೆದಿದ್ದು ಹ್ಞೂ ಸರ್, ಇವ್ರಿಗೆ ಕೊಡಿ ಸರ್ ನೋಡೋಣ ಟ್ರೈ ಮಾಡಿ ಅಂದ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಟ್ರೈ ಮಾಡಿದ್ದು. ಆಮೇಲೆ ಅವರು ಚೌಕಟ್ಟನ್ನು ಯಾವ ಥರ ಹೇಳಿದ್ರು ಅಂದರೆ ಕಥೆಯಲ್ಲಿ ಹಿಂಗಿರುತ್ತೆ ಈ ಥರ ಇರುತ್ತೆ ಅಂದ್ಬಿಟ್ಟು ಎಲ್ಲ ಹೇಳಿ ಈ ಥರ ಬರುತ್ತೆ ಅಂತಂದೇಳಿ ಪಕ್ಕ ಕಥೆನ ಕಣ್ಕಟ್ಟಿದ್ರು. ನಾನು ಅದನ್ನು ಓಕೆ ಈ ಥರದಲ್ಲಿ ಏನು ಮಾಡ್ಬೋದು ಅಂದ್ಬಿಟ್ಟು ನಾನು ಕಂಡ ಒಂದು ಪರಿಸರ, ನಮ್ಮ ಊರ ಜಾತ್ರೆ,
ಅದರಲ್ಲಿ ಒಂದು ತೇರು ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತಂದೇಳಿ ಫಸ್ಟ್ ಏನೋ ಬೈತಾರೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ಟ್ರೈ ಮಾಡಿ ಹೇಳಿದೆ, ಗರ್ಭದಿಂದ ನೆರೆಸಿ ಊರಲ್ಲಿ ನಡೆಯುತ್ತೀರಿ ತೇರಲ್ಲಿ ಕುಳಿತಂತೆ ಅಮ್ಮ ಅಂದ್ಬಿಟ್ಟು ಯೋಚನೆ ಮಾಡಿದ್ರು ಚೆನ್ನಾಗಿದೆ ಇದ್ದು ಬಿಡಲಿ ಅಂದರು. ನನಗೆ ಏನು ಸಡನ್ಲಿ ಇಷ್ಟು ಒಪ್ಪಿದ್ರು ಅಂದ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಚರಣಕ್ಕೆ ಬಂದ್ರಲ್ಲ ಅವರು ಎಷ್ಟು ಇದಾಗಿಬಿಟ್ಟಿದ್ರು ಅಂದರೆ ಆ ಕ್ಯಾರೆಕ್ಟರ್ ಕರೆಕ್ಟಾಗಿ ಲೈನ್ ಸಿಗೋವರೆಗೂ ಇದು ಮಾಡ್ತಿಲ್ಲ, ಬರೀ ಆ ಥರದಲ್ಲಿ ಅಂದರೆ ಒಂದು 10 ಲೈನ್ ಬರೆದ್ರೆ ಅದರಲ್ಲಿ 1 ಲೈನ್ 2 ಲೈನ್ ತೊಗೊಂಡವ್ರು ಆ ಥರದಲ್ಲಿ ತೊಗೊಂಡ್ರು. ಹಂಗಾಗಿ ಕ್ರೆಡಿಟ್ಸ್ ಅಷ್ಟು ಅವರಿಬ್ಬರಿಗೆ ಸಲ್ಬೇಕು ಸರ್. ಸಿಂಗಲ್ ಟೇಕ್ ಓಕೆ. ಆಯಿತು ಸರ್, ಒಂದು ಸುಮಾರು ಒಂದು 4-5 ವರ್ಷ ಹೆಚ್ಚು ಕಡಿಮೆ ಆಯ್ತು ಸರ್. ಅಂದರೆ ಅವರು ಒಂದು ಸರ ಸಿನಿಮಾ ಬಂತು ಅಂದರೆ ಆಡಿಯನ್ಸ್ಗೆ ಕೊಟ್ಟಿವಿ ಅಂದರೆ ಮತ್ತೆ ತಿದ್ದಕ್ಕಾಗಲ್ಲ ನಾವು. ಅದ್ರ ಬಿಫೋರೇ ಎಷ್ಟಾಗಲಿ ತಿದ್ದಣ್ಣಕ್ಕಿಂತ ಕತೆ ಏನು ಕೇಳುತ್ತೆ. ಅದಕ್ಕೆ ನೋಡಿ, ನೀವು ಯಾವುದೇ ಸಿನಿಮಾದಲ್ಲಿ ಹಾಡುಗಳು ಇಟ್ಟಾದಾಗ ಆ ಹಾಡು ಆ ಕತೆಗೆ ಚೌಕಟ್ಟಲ್ಲಿದ್ದ ಮಾತ್ರ 100% ಆಡಿಯನ್ಸ್ಗೂ ತಲುಪುತ್ತೆ, ಜೊತೆಗೆ ಆ ಹಾಡು ಜನಕ್ಕೆ ಆ ಥರ ಆಗುತ್ತೆ. ನೀವು ಯಾವುದೇ ದೊಡ್ಡ ಹಿಟ್ಗಳು ಸಾಂಗ್ ತೊಗೊಂಡ್ರು ಅಷ್ಟೇ. ಹಂಗಾಗಿ ಅವರು ಏನಪ್ಪ ಅಂದ್ರೆ ಆ ಒಂದು ಮಾರ್ಗದಲ್ಲಿದ್ದರು, ಆ ಚೌಕಟ್ಟಲ್ಲೇ ದಾಟಿ ಹೋಗ್ಬಾರ್ದು ಅಂತೇಳಿ ಒಂದು ಕ್ಯಾರೆಕ್ಟರ್ ತಕ್ಕಂಗೆ ಮಾಡಿದ್ರು ಸರ್. ಗರ್ಭದಿ ನನ್ನರಿಸಿ ಸಾಂಗು KGF ಸಿನಿಮಾಗೆ ಒಂಥರ ಟ್ರಂಪ್ ಕಾರ್ಡ್ ಸಾಂಗ್ ತರ ಆಯ್ತು. ಜೊತೆಗೆ ಒಂದು ತಾಯಿ ಮಗನ ಎಮೋಷನ್ ನ ಎವಾಲ್ವ್ ಮಾಡುವಂಥದ್ದು, ಎಕ್ಸ್ಪ್ಲೋರ್ ಮಾಡುವಂತ ಒಂದು ಕಾರ್ಯ ಆಯ್ತು. ದೊಡ್ಡ ಮಟ್ಟಕ್ಕೆ ಇಟ್ಟಾಯ್ತು, ಕೋಟ್ಯಾಂತರ ವ್ಯೂಸ್ ಆಯ್ತು. ಸೊ ನಿಮ್ಗೆ ವಾವ್ ಎಂತ ಸಾಂಗ್ ಕೊಟ್ರಿ ಅಂತ ಪ್ರಶಂಸೆಗಳು ಯಾರಿಂದ ಬಂತು, ಏನೆಲ್ಲ ಬಂತು? ಇಲ್ಲ, ಅವ್ರು ಸುಮಾರು ಕೆಲವು ಸಾಹಿತಿಗಳು ನಮ್ಮೂರ ಕಡೆ ಎಲ್ಲರೂ ಮಾಸ್ಟರ್ ಡಿಗ್ರಿ ಎಲ್ಲ ಸುಮಾರು ಪದವಿ ಬರೆದವ್ರು ಎಲ್ಲರೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅನ್ನೋ ಥರದಲ್ಲೇ ಬಂದು ಹೊರತು ಯಾರೂ ಚೆನ್ನಾಗಿಲ್ಲ ಅಂತದ್ದು ಹೇಳಿಲ್ಲ. ಆಮೇಲೆ ನೀವು ಏನು ಓದಿದ್ದೀರಾ ಅಂತ ಸರ್, ಮಾಸ್ಟರ್ ಡಿಗ್ರಿ ಅದು ಏನಿಲ್ಲ ಸರ್, PUC PUC ಓದಿದ್ದೀರಾ? ಇಲ್ಲ ಸರ್, ನಾನು ದೊಡ್ಡ ಸಾಹಿತ್ಯ ಅಲ್ಲ, ನಾನು ಏನು ಕಂಡ್ಕೊಂಡಿದ್ದೀನೋ, ನಾನೇನು ನನ್ನ ಘಟನೆಗಳು ನಾನು ಕಂಡ ಘಟನೆಗಳು ನನ್ನ ಪರಿಸರ ಅದನ್ನ ಇಟ್ಕೊಂಡು ಪ್ರಯತ್ನ ಪಟ್ಟಿದ್ದ ಅಷ್ಟೇ ಸರ್ ಅಂದ್ಬಿಟ್ಟು ಹೇಳಿದ್ವಿ. ಹಂಗಾಗಿ ಕೆಲವು ಜನಕ್ಕೆ ಏನಾಗ್ತಂದರೆ ನಮ್ಮೂರು ಹುಡುಗ ಅನ್ನೋ ಥರದಲ್ಲಿ ಉತ್ತರ ಕನ್ನಡದಲ್ಲಿ ಸ್ಪೆಷಲ್ ಅಂದ್ರೆ ತುಂಬ ದೊಡ್ಡ ಹೆಸರು ಇದು ಮಾಡಿದ್ರೆ ಆ್ಯಕ್ಚುಲಿ ನಮ್ಮವರು ಅದೇ. ಯಾಕಂದರೆ ಇದುವರೆಗೂ ಉತ್ತರ ಕನ್ನಡದಲ್ಲಿ ಯಾರೂ ಇಲ್ಲ ಹಂಗೆ ಅಂತ ಹೇಳ್ತಾರೆ, ಬಟ್ ಎಲ್ಲ ಇದ್ದಾರೆ, ಬಟ್ ಅದನ್ನು ಸರಿಯಾಗಿ ತಲುಪಿದ್ದಿಲ್ಲ ಅಷ್ಟೇ. ಇದರಿಂದ ಒಂದು ಒಳ್ಳೆ ರೀಚ್ ಆಯ್ತು ನಮ್ಮವರು ಅನ್ನೋ ಥರದಲ್ಲಿ. ಜೊತೆಗೆ ಎಂಟರ್ ಕರ್ನಾಟಕ, ಆಮೇಲೆ ಇವಾಗ ಎಂಟರ್ ಇಂಡಸ್ಟ್ರಿ, ನೀವು ಸೌತಲ್ಲೇ ಆಗ್ಬೋದು ನಾರ್ತಲ್ಲೇ ಆಗ್ಬೋದು, ತಂದಾನಿ ನಾನಿ ಅನ್ನೋದು ಒಂದು ಮದನ ಆ್ಯಂಥಮ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಜೊತೆಗೆ ಸಿನಿಮಾ ಟೀಮ್ ಅವರಂತೂ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸ್ಪೆಷಲಿ. ಆಮೇಲೆ ಫಸ್ಟ್ ಎಲ್ಲ ಹೇಳೋರು ಸಿನಿಮಾ ಬಂದ ತಕ್ಷಣ ಸಾಂಗ್ ಕೇಳಿದ್ರೆ ಟ್ಯೂನ್ ಆಲ್ರೆಡಿ ಕೇಳಿದ್ರಲ್ಲ, ಆ್ಯಕ್ಚುಲಿ ಟೆಕ್ನಿಷಿಯನ್ಸ್ ಅಂತ ಬಂದು ಹೇಳೋರು, ನಮ್ಮ ಚಂದ್ರಮೌಳಿ ಆಯಿತು, ಕೆಲವೊಂದು ಆರ್ಟಿಸ್ಟ್ ಆಯಿತು, ಸರ್ ಸಾಂಗ್ ಸೂಪರ್ ಸರ್ ಇಟ್ಟಾಗೋದು, ಇವರೆಲ್ಲ ಬರೀ ಕಾಗೆ ಹಾರಿಸ್ತಾರೆ ಬಿಡಿ. ಯಾಕಂದರೆ ನಾನು ನೋಡಿದೆ ಆ್ಯಕ್ಚುಲಿ ಎಸ್ ಸರ್ ಇದ್ದಿಲ್ಲ ಏನಿಲ್ಲ, ಅವ್ರ ಅಮ್ಮ ಮೇಡಮ್ ಅವ್ರು ಇದ್ದರು, ಏನೋ ಸುಮ್ಮನೆ ಇದು ಮಾಡ್ತಾರೆ, ನಮಗೇನೋ ಒಂದು ಆ ಕಾಗೆ ಹಾರಿಸ್ತಾರೆ ಅನ್ನೋ ಥರದಲ್ಲಿತ್ತು. ಬಟ್ ಬಂದ ಮೇಲೆ ಅಷ್ಟೊಂದು ದೊಡ್ಡ ಹಿಟ್ ಆಗುತ್ತೆ ಅಂತ ನಾನು ದೇವರಾಣೆಗೆ ಅನ್ಕೊಂಡಿದ್ದಿಲ್ಲ. ಹಂಗಾಗಿದೆ ಏನೇ ಸಲುಕೆ ಇದ್ದರು ನಮ್ಮ ರವಿ ಬಸರ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಸ್ಪೆಷಲಿ ಒಂಬಳೆ ತಂಡಕ್ಕೆ, ಯಾಕಂದರೆ ಒಂದು ಹೊಸ ತಂಡಕ್ಕೆ ಸಪೋರ್ಟಾಗಿ ಅಷ್ಟೊಂದು ನಿಂತರು, ಒಂದು ತಂಡ ನಂಬಿದ್ರಲ್ಲ, ಹಂಗಾಗಿ ದೊಡ್ಡ ಸಕ್ಸಸ್ ಅವ್ರಿಗೆ ಸಲ್ಬೇಕು. ಸಾಮಾನ್ಯವಾಗಿ ತಾಯಿ ಅಂದ್ರೆ ಎಲ್ಲರಿಗೂ ಒಂದು ಎಮೋಷನ್, ಎಂತವರಿಗೆ ಆಗಲಿ ಸರ್, ಎನಿಬಡಿ ಯಾರಾದ್ರೂ ತಗೊಳ್ಳಿ, ಅದೊಂದು ಮೂಕ ಜೀವಿಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಮೂಕ ಪಕ್ಷಿಗಳಿಂದ ನಮ್ಮಿಂದ ಹಿಡಿದು ಎಲ್ಲರಿಗೂ. ಆದ್ರೆ ಬಹಿರಂಗವಾಗಿ ಹೇಳಿಕೊಂಡಂತೆ ಪ್ರಶಾಂತ್ ನೀಲ್ ಅವ್ರಿಗೆ ತಾಯಿ ಅಂದ್ರೆ ತುಂಬಾ ಅವರು ದೇವ್ರ ತರ ಟ್ರೀಟ್ ಮಾಡ್ತಾರೆ. ಸೊ ಅವರು ಈ ಸಾಂಗ್ ಬರ್ಸೋದಿಕ್ಕೆ ಏನೆಲ್ಲ ಇನ್ಪುಟ್ಸ್ ಕೊಟ್ಟಿದ್ರು ನಿಮ್ಗೆ, ಈ ತರನೇ ಬೇಕು ಅಂತ? ಅವ್ರ ತಾಯಿನ ಊಹಿಸ್ಕೊಂಡು ಈ ತರದೊಂದಷ್ಟು ಬೇಕು ಅಂತ ಹೇಳಿದ್ರ, ಅಥವಾ ನೀವು ನಿಮ್ಮ ಅನುಭವಗಳು ಜೊತೆಗೆ ನಿಮ್ಮ ತಾಯಿ ನಿಮ್ಮ ನಡುವಿನ ಒಂದು ಅನುಬಂಧದ ಬಗ್ಗೆ ಇವೆಲ್ಲ ಇಟ್ಕೊಂಡು ಆ ಎಮೋಷನ್ಸ್ ಆ ಸೆಂಟಿಮೆಂಟ್ಸ್ ಇಟ್ಕೊಂಡು ಒಂದಷ್ಟು ಅದಕ್ಕೆ ಜೀವ ತುಂಬುವಂತ ಕಾರ್ಯ ಮಾಡಿದ್ರೆ ಹೇಗೆ? ಸರ್ ಏನಪ್ಪ ಅಂದ್ರೆ ಕತೆ ಚೌಕಟ್ಟು ಹೇಳಿದ್ರು, ಕತೆ ಹೆಂಗಿದೆ, ಕತೆಗೆ ಇದು ಮಾಡಬೇಕು ಅಂತ. ನಾನು ಈ ಕತೆಲಿ ಹಿಂಗಿದ್ರೆ ಹೆಂಗಿರುತ್ತೆ ಅದಕ್ಕೆ ನನ್ನ ತಾಯಿಯಿಂದ ನಾನು ಏನು ಪಡೆದಿರ್ಬೋದು, ನನ್ನ ತಾಯಿಗೆ ನಾನೇನು ಕೊಡ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಅವ್ರು ಸರ್ ಹೇಳಿದಷ್ಟೇ, ರವಿ ಸರ್ ನಿಮ್ಮ ಏನಾರ ತಾಯಿಗೆ ಏನಾರ ಒಂದು ಗಿಫ್ಟ್ ಕೊಡ್ಬೇಕಂದ್ರೆ ಒಂದು ಒಳ್ಳೆ ಚಾನ್ಸ್ ಬರೀರಿ ಅಂದ್ಬಿಟ್ಟು. ಅವ್ರು ಯಾವ ಟೈಮಲ್ಲಿ ಹಂಗೆ ಹೇಳಿದ್ರೆ ಗೊತ್ತಿಲ್ಲ, ಹೌದಲ್ಲ, ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ಸಿಗುತ್ತೆ ಗೊತ್ತಿಲ್ಲ, ನನಗೆ ಸಿಕ್ಕಿದೆ ಅಂದ್ಬಿಟ್ಟು ಇದು ಮಾಡಿದ್ವಿ. ಅದ್ರ ಜೊತೆಗೆ ನನಗೆ ಒಬ್ಬರು ಹೆತ್ತ ತಾಯಿಗೆ ಅಂದರೆ ಒಬ್ಬರು ಸಾಕ್ತಾಯಿ ಸರ್, ನಮ್ಮ ಅತ್ತೆ ಆಗ್ಬೇಕು ಆ್ಯಕ್ಚುಲಿ. ಅವರು ಅಷ್ಟೇ ನನಗೆ ಮಗನಕಿನ್ನ ಹೆಚ್ಚಾಗಿ ನೋಡ್ಕೊಂಡವ್ರೆ ಆ್ಯಕ್ಚುಲಿ. ಆ ಥರದ ಒಬ್ರಿಗೆ ಏನೋ ಒಂದು ಕಾಣಿಕೆ ಕೊಡಬೇಕು ಅನ್ನೋ ಥರದಲ್ಲಿ ಓದೋದ್ನಾಗ ಇದು ಪ್ರತಿಯೊಬ್ಬರು ತಾಯಂದ್ರಿಗೂ ಒಬ್ರು ಮಗನ ಒಂದು ಗಿಫ್ಟ್ ಆಗಿರಲಿ ಅನ್ನೋದು ಯೋಚನೆ ಮಾಡಿ ಸುಮಾರು ಹಾಡುಗಳನ್ನು ಕೇಳ್ತಾ ಬೆಳೆದವನು. ಬಟ್ ಬೇರೆ ಥರ ಇರಲಿ ಅಂತ ಯೋಚನೆ ಮಾಡಿ ನನ್ನ ಸುತ್ತಮುತ್ತಲ ಅನುಭವಗಳನ್ನ ಇಟ್ಕೊಂಡು ಆ ಕತೆ ಏನು ಕೇಳುತ್ತೆ ಅದನ್ನು ಅಲ್ಲಿ ಜನ ಹೆಂಗೆ ಅನುಭವಿಸ್ತಿದ್ದಾರೆ, ಕಷ್ಟ ಏನಿದೆ, ನಿನ್ನ ತಾಯಿ ನಾನು ನಿನಗೆ ಅಷ್ಟು ದಿವಸ ನೀನು ಹೊಟ್ಟೆಯಲ್ಲಿ ಇಟ್ಕೊಳಕ್ಕಾಗಲ್ಲ, ಬಾರೋ ಈ ನೋವನ್ನೆಲ್ಲ ನೀಗಿಸು ಅನ್ನೋ ಥರದಲ್ಲಿ ಇದ್ದೋದ್ನಾಗೆ
ಆ ಪರ್ಸನಾಲಿಟಿ ಇಟ್ಕೊಂಡ್ಬಿಟ್ಟು ಶುರು ಮಾಡಿದ ಸಾಂಗ್ ಸರ್. ಅದಾದ್ಮೇಲೆ KGF ಚಾಪ್ಟರ್ ಅವ್ರಿಗೆ ಮತ್ತೊಂದು ಕೋಟಿ ಕನಸುಗಳ ಅಂತ ಒಂದು ಸಾಂಗ್ ಬರುತ್ತೆ. ಸೊ ಆ ಸಾಂಗ್ ಹುಟ್ಟಿದ್ದೀರಿ. ಸಿನಿಮಾ ಆಲ್ರೆಡಿ ಆಗಿ ವಿಜುವಲ್ಗೆ ಬಂದದ್ನಾಗ ಅದು ಹೇಳಿದ್ರು. ಆ್ಯಕ್ಚುಲಿ ಆ ವಿಜುವಲ್ ತೋರಿಸಿದ್ರೆ ಆಲ್ರೆಡಿ ಇನ್ನೇನು ಇದು ಮಾಡಬೇಕು ಅನ್ನೋ ಥರದಲ್ಲಿ ಅವ್ರು ಎಷ್ಟೊಂದು ಕನಸುಗಳು ಇಟ್ಕೊಂಡಿದ್ದೇವೆ, ನೀನೇ ರಾಜ ಅನ್ನೋ ಥರದಲ್ಲಿ ಬರಬೇಕು ಅಂತಂದೇಳಿ ಒಂದು ವಿವರಣೆ ಬಂದದ್ನಾಗ ಸಿಂಪಲ್ಲಾಗಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಸರ್ ಅಂತ ಹಂಗೆ ಸುಮ್ಮನೆ ಹಂಗೆ ಬರೆದಿದ್ದು ಒಂದು ಬಿಟ್ಟು ಟೈಪ್ ಯೂಸ್ ಮಾಡಿದ್ವಿ. ಬಟ್ ಅದನ್ನು ಕೆಲವು ಜನಕ್ಕೆ ತುಂಬ ರೀಚ್ ಆಯ್ತು. ಸುಮ್ಮನೆ ಒಂದು ಚಿಕ್ಕ ಬಿಟ್ಟಾದರೂ ಪ್ರತಿಯೊಂದು ಅಲ್ಲಿ ವರ್ಕೌಟ್ ಆಗ್ತಾ ಬಂತು ಜನಕ್ಕೆ. ಏನಂದರೆ ಓಕೆ ಅವ್ನ ಕಥೆನೇ ಹೇಳ್ತಿದ್ದಾರೆ ಅನ್ನೋ ಥರದಲ್ಲಿ ಅದು ಒಂದು ಹೇಳ್ಬೋದು ಸರ್ ಜನಕ್ಕೆ ಬಿಟ್ಟಿದ್ದೆ ಸರ್. ಅದಾದ್ಮೇಲೆ KGF ಚಾಪ್ಟರ್ 2 2 ಸಾಂಗ್ ಬರೀತೀವಿ. KGF ಚಾಪ್ಟರ್ 2 ನಮ್ಮ ಭಾರತೀಯ ಚಿತ್ರರಂಗದಲ್ಲಿ 1000 ಕೋಟಿ ಗಡಿ ದಾಟಿದಂತ ಬಾಕ್ಸ್ ಆಫೀಸ್ ವೈಸ್ ಗಳಿಕೆ ಮಾಡಿದಂತ ಸಿನಿಮಾಗಳಲ್ಲಿ ಇದು ಒಂದು ಟಾಪ್ 5 ಸಿನಿಮಾಗಳಲ್ಲಿ ಇದು ಒಂದಿದೆ. ಸೊ ಅಂತ ಸಿನಿಮಾದ 2 ಸಾಂಗ್ ಗ್ಲೋಬಲ್ ವೈಸ್ ರೀಚ್ ಆಗ್ತದೆ. ಚಾಪ್ಟರ್ 1 ಮೇಲೆ ಇದ್ದಂತ ನಿರೀಕ್ಷೆ ಭರವಸೆಗಳು ಚಾಪ್ಟರ್ 2 ನ ಡಬಲ್ ಟ್ರಿಬಲ್ ಹಿಟ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ಮೆಹಬೂಬಾ ಸಾಂಗ್ ಶ್ರೀನಿಧಿ ಶೆಟ್ಟಿ ಮತ್ತೆ ಯಶ್ ಅವರ ಒಂದು ಕಾಂಬಿನೇಷನ್. ನೀವು ಚಾಪ್ಟರ್ 1 ಅಲ್ಲಿ ಅನ್ಕೊಂತಿದ್ರಿ ನನ್ನ ಸಾಂಗ್ ಯಶ್ ಅವ್ರಿಗೆ ಇಲ್ವಲ್ಲ, ಅದು ಇಲ್ಲಿ ಓಪನಿಂಗ್ ಅಲ್ಲೇ ತಿಳಿಸ್ಬಿಡ್ತು. ಹೌದೌದಾ ಸರ್. ಇಲ್ಲ ಅದು ಆಲ್ಮೋಸ್ಟ್ ಮೆಹಬೂಬಾ ಅನ್ನೋದು ಒಂದು ಬುಕ್ ಲೈನ್ ಇಟ್ಕೊಂಡು ಮಾಡಿದ್ರು ಆ್ಯಕ್ಚುಲಿ. ಅದಾದ ನಂತರ ಕೆಲವೊಂದಿಷ್ಟು ಸಾಹಿತಿಗಳಿಗೂ ಪ್ಲ್ಯಾನ್ ಮಾಡ್ತಾಯಿದ್ರು. ಆಮೇಲೆ ಕೇದಾಳ ಇವ್ರು ಏನು ಕೊಟ್ಟಿಲ್ಲಲ್ರಿ ಇನ್ನೂ ಅಂತ ಕೇಳಿದ್ರು ಇವರು ನಮ್ಮ ಪ್ರಶಾಂತ್ ಸರ್. ಮೆಹಬೂಬಾ ಕೊಟ್ಬಿಡ ಬಿಡಿ ಇವ್ರಿಗೆ ಅಂತ ಹೇಳಿದ್ರು. ನಾನು ಅದು ಯಾಕಂದ್ರೆ ಆಲ್ಮೋಸ್ಟ್ KGF ಅಂದಮೇಲೆ 2 ಕೊಡ್ತಾರೆ ಫಸ್ಟೇ ಕೊಟ್ಟಿದ್ದಿಲ್ಲ, ಫಸ್ಟ್ ಕೊಟ್ಟಿದ್ದೇ ಇದು. ಅಬ್ಬಾ ಹೆಂಗೋ ಸಿಕ್ತು ಇದನ್ನ ಹೆಂಗೆ. ಅವ್ರು ನಮ್ಮ ಪ್ರಶಾಂತ್ ಸರ್ ಏನಪ್ಪ ಅಂದರೆ ನೀವು ಒಂದ್ಸರಿ ಒಪ್ಸೋಕ್ಕಾಗಲ್ಲ, ಕತೆಗೆ ಏನು ಬೇಕು ಅಷ್ಟೇ, ನಾವೇನೋ ಹೋಗ್ಲಿಕ್ಕೆ ಆಗಲಿ ಇದಾಗಲ್ಲ ಇಲ್ಲ, ಕತೆ ಚೌಕಟ್ಟಲ್ಲೇ ಬೇಕು ಸರಿ ಅಂದ್ಬಿಟ್ಟು ಒಂದ್ಸರಿ ಟ್ರೈ ಮಾಡೋಣ ಅಂತಂದು ಹೇಳಿದ್ವಿ. ಅದು ಅಷ್ಟೇ ಒಂದೇ ಸರಿಗೆ ಲಾಕ್ ಆಯಿತು. ಅದಾದಮೇಲೆ ಸಣ್ಣ ಪುಟ್ಟ ಕರೆಕ್ಷನ್ ಅಂತಂದೇಳಿ ಇದು ಮಾಡ್ತು ಪಟ್ ಅಂತಂದೇಳಿ ಇದು ಲಾಕ್ ಆಯಿತು. ತದನಂತರ ಗಗನನಿ ಅಂತ ಇದು ಮಾಡೋದನ್ನೆಗೆ ಅಲ್ಲಿ ಆಲ್ಮೋಸ್ಟ್ ಗೊತ್ತಿತ್ತು ಸರ್ ಈಗ ಏನು ಪದಗಳು ಇಷ್ಟ ಆಗುತ್ತೆ ಏನಿಲ್ಲ ಅಂದ್ಬಿಟ್ಟು ಆ ವಾತಾವರಣ ಫಸ್ಟ್ ಏನು ನೋಡ್ಕೊಂಡಿದ್ದೀವಿ ಈ ಥರ ಕಷ್ಟ ಸುಮಾರು ಮುಂದೆ ಇದೆ ನೀನು ಇರಬೇಕು ಅಂತ ಹೇಳಿದದ್ನಾಗ ಒಬ್ಬ ತಾಯಿ ಒಬ್ಬ ಮಗನಿಗೆ ಏನು ಹೇಳ್ಬೋದು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಬರೀ ಡೈಲಾಗ್ ಟೈಪ್ ನಾವು ಬರ್ಕೊಂಡು ಶುರು ಮಾಡಿದ್ದು ಸರ್ ಹಿಂಗಿರುತ್ತೆ ಸರ್ ಹಿಂಗಿದೆ ಅಂತೇಳಿ. ಅದು ರವಿ ಸರ್ಗೆ ತುಂಬ ಇಷ್ಟ ಆಗಿ ಆಮೇಲೆ ಇದಕ್ಕೆ ಒಂದು ಟ್ಯೂನ್ ಇರ್ದಿರುತ್ತೆ ಅಂದ್ಬಿಟ್ಟು ಆಮೇಲೆ ಶುರು ಮಾಡಿದ್ರು. ಅದಾದ್ಮೇಲೆ ಗಗನನೂ ಒಂದೇ ಸರಿಗೆ ಓಕೆ ಆಯ್ತು ಸರ್. ಈ ಸಾಂಗ್ಗಳು ಕೋಟ್ಯಾಂತರ ವ್ಯೂಸ್ ಪಡ್ಕೊಳ್ಳೋದ್ರ ಜೊತೆಗೆ ತಂತ್ರಜ್ಞಾನಕ್ಕೆ ತಕ್ಕನಾಗಿ ಟ್ರೆಂಡ್ಗೆ ತಕ್ಕನಾಗಿ ರೀಲ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಬಿಟ್ಸ್, ಒಂದೊಂದು ಬಿಟ್ಗಳು. ಸೊ ನಿಮ್ಗೆ ಆಸ್ ಆ ಸಾಂಗ್ ಗಳ ಲಿರಿಸಿಸ್ಟ್ ಆಗಿ ಎಷ್ಟು ಸಂಭ್ರಮ ಪಟ್ರಿ ಅದನ್ನೆಲ್ಲ ನೋಡಿ? ತುಂಬಾ ಖುಷಿ ಸರ್. ಅದು ಏನಲ್ಲ ಸರ್ ಸಣ್ಣದು ಚಿತ್ರಾನ್ನಕ್ಕೆ ಆಸೆ ಆಗ್ಬಿಟ್ಟು ಇವತ್ತು ಒಬ್ಬಟ್ಟೆ ಊಟ ಸಿಕ್ಕರೆ ಹೆಂಗಿರುತ್ತೆ ಅಂತೆ. ಅಂದರೆ ನಾನು ಒಬ್ಬ ಅಭಿಮಾನಿ ಆಗಿಬಿಟ್ಟು ನಾನು ಮುಂಚೆ ಬರಬೇಕಾದ್ರೆ ಕಲ್ಯಾಣ್ ಸರ್ ಸಾಂಗ್ ಆಯಿತು, ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ಆಯಿತು, ಹಂಸಲೇಖ ಸರ್ ಬಿಡಿ ಅವ್ರ ಗುರು ಮಹಾಗುರುಗಳು ಅವ್ರದ್ದು ಸುಮಾರು ನಮ್ಮ ಜಗೋಪಾಲ್ ಸರ್ದು ಅಂದರೆ ಹಾಡುಗಳನ್ನು ಕೇಳ್ತಾ ಬೆಳೆದವನು ಆ್ಯಕ್ಚುಲಿ. ಆ ಥರದಲ್ಲಿ ಒಂದು ನನ್ನ ಹೆಸರು ಬಂದರೆ ಅದು ಒಂದು ಇವಾಗಲೂ ನಾನೇ ನನ್ನ ಸಾಂಗ ನಂದೇ ಅನ್ನೋ ಥರದಲ್ಲಿ ಒಂದು ಖುಷಿಲೇ ಸಂಭ್ರಮಿಸ್ತೀನಿ ಸರ್. ಜೊತೆಗೆ ನಾನು ಯಾವುದೇ ಸಾಂಗ್ ಶುರು ಮಾಡಿದ್ರು ಇದನ್ನು ನಾನು ಮೊದಲೇ ಸಾಂಗು ಬರಿಬೇಕು ಅನ್ನೋ ಒಂದು ಖುಷಿಲೇ ಇರ್ತೀನಿ ಸರ್. ಯಶ್ ಅವರು ಅವ್ರ ಸಿನಿಮಾದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಂದ ತುಂಬಾ ಪರ್ಟಿಕ್ಯುಲರ್ ಅಂತೆ. ಸೊ ಈ ಸಾಂಗ್ ಇಷ್ಟು ತುಂಬಾ ಚೆನ್ನಾಗಿ ಮೂಡ್ ಬಂದಿದ್ದಕ್ಕೆ ಯಶ್ ಅವ್ರು ನಿಮ್ಗೆ ಏನಂತ ಅಪ್ರಿಶಿಯೇಟ್ ಮಾಡಿದ್ರು? ತುಂಬಾ ಖುಷಿ ಪಟ್ರು. ಆ ಸಾಂಗಲ್ಲಿ ಅವ್ರಿಗೆ ಆಲ್ರೆಡಿ ಫಸ್ಟ್ ಹಿಟ್ ಆಗಿದ್ರೆ ಇದರಲ್ಲಿ ಚೆನ್ನಾಗಿ ಬರಬೇಕು, ಆಮೇಲೆ ಇದರಲ್ಲಿ ನೋ ಕಾಂಪ್ರಮೈಸ್ ಗೊತ್ತಲ್ಲ. ಅವ್ರು ಏನಂದ್ರೆ ಒಂದೇ ಮಾತು ಹೇಳಿದೆ ಸರ್ ಸಿನಿಮಾ ಗೆಲ್ಲಬೇಕು ಇಂಪಾರ್ಟೆಂಟ್, ನೀವು ಅಂತ ಅಲ್ಲ ಸರ್ ಅಂದಾಗ ಅವ್ರಿಗೆ ಆ ಮಾತು ಖುಷಿ ಆಗಿತ್ತು. ಆಮೇಲೆ ಸಣ್ಣ ಪುಟ್ಟಾಗಿದ್ದಾಗ ಇದು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ನೋಡಿ ಅಂತಂದು ಹೇಳಿದ್ರು. ಅವರು ಕೆಲವೊಂದು ಸಜೆಷನ್ ಹೇಳೋದ್ನಾಗ ಅದು ನಿಜವಾಗ್ಲೂ ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ. ಅದಕ್ಕೆ ಡಿಸ್ಕಷನ್ ಮಾಡ್ಕೊಂಡು ಒಂದು ಫೈನಲ್ ಆಗಿದ್ದು ಒಂದು ಮೆಹಬೂಬಾ ಸಾಂಗ್. ಆದ್ಮೇಲೆ ಮದಗಜ ಸಿನಿಮಾದ ಟೈಟಲ್ ಸಾಂಗ್ ನೀವೇ ಬರೆದ್ರಿ. ಸೊ ಒಂದ್ ಕಡೆ ಮದರ್ ಸೆಂಟಿಮೆಂಟ್ ಸಾಂಗ್ ಬ್ರ್ಯಾಂಡ್ ಆದ್ರಿ, ನೀವು ಟೈಟಲ್ ಸಾಂಗ್ಗಳಿಗೂ ಬ್ರ್ಯಾಂಡ್ ಆಗ್ತಾ ಬಂದ್ರಿ. ಮದಗಜ ಸಿನಿಮಾದ ಟೈಟಲ್ ಸಾಂಗ್ ಆಯ್ತು ಸರ್. ಟೈಟ್ಲ್ ಸಾಂಗ್ ಅದೇ ನಮ್ಮ ಮಹೇಶ್ ಕುಮಾರ್ ಅವರು ನಾವು ಸೇಮ್ ಜೂನಿಯರ್ ಆರ್ಟಿಸ್ಟ್ ಅವರು ಒಂದು ವೇದಿಕೆಯಲ್ಲಿ ಹೇಳಿದ್ರು ನಾವೆಲ್ಲ ಒಂದು ಜೂನಿಯರ್ ಪ್ಲಾಟ್ಫಾರ್ಮಿಂದ ಬಂದವ್ರೆ ಅಂದ್ಬಿಟ್ಟು. ಅವ್ರ ಗೆಳೆಯ ನೀನೇ ಅಂತ ಗೊತ್ತಿತ್ತು ಮಗ ಅಂದ್ಬಿಟ್ಟು ಹೇಳಿದ್ರು. ಗುರು ಹಿಂಗೆ ಆಗಿದೆ ಅಂತಂದಾಗ ಹಾಗಾದ್ರೆ ನಾನು ಸಿನಿಮಾ ನೀನೇ ನೆಕ್ಸ್ಟ್ ಸಾಂಗ್ ಅಂತ ಅಯೋಗ್ಯ ಆದ್ಮೇಲೆ ಬೀಟದಾಗ ಹೇಳಿದ್ರು. ಆ ಮಾತಿನ ಟೈಪ್ ಅವರು ಸೆಕೆಂಡ್ ಬಂದದ್ನಾಗೆ ಅವ್ರು ಸರ್ ಹೇಳೋಕೆ ಮುಂಚೆ ಇವ್ರು ಹೇಳ್ಬಿಟ್ಟಿದ್ರು ಗೊತ್ತು ಸರ್ ಎಲ್ಲ ನಾವು ಈ ಥರ ಹಿಂಗಿದ್ದಾರೆ ಅಂದ್ಬಿಟ್ಟು. ಅದರಲ್ಲಿ ಏನು ಸೆಂಟಿಮೆಂಟ್ ಮತ್ತೆ ಲವ್ ಸಾಂಗ್ಗೆ ತಾಯಿ ಸಾಂಗೆ ಕೊಡ್ತಾರೆ ಅಂದ್ಕೊಂಡಿದ್ದು. ಎಂಟ್ರಿ ಸಾಂಗ್ ಅಂದರು ಅಬ್ಬಾ
ಸಿಕ್ತೀವಿ ಸರಿ ಅಟ್ಲೀಸ್ಟ್ ನಾವು ಎಂಟ್ರಿ ಸಾಂಗ್ ಬರಿಬೋದು. ಇಲ್ಲ ಪ್ರತಿಯೊಂದು ಏನಪ್ಪ ಅಂದ್ರೆ ಬಜಾರಲ್ಲಿ ಹಿಟ್ಟಾಗಿದ್ರು ಅದು ಬೇರೆ ಯಾರೋ ಬರ್ದಾರ ಥರದಲ್ಲೇ ಅನ್ಕೊಂಡಿದ್ರು ಇದುವರೆಗೂ. ಸೆಂಟಿಮೆಂಟು ಈ ಥರದಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನೋ ಥರದಲ್ಲಿ ಇದ್ರು. ಅದಾದಮೇಲೆ ಅದು ತಕ್ಕ ಹಿಂಗಿರುತ್ತೆ ಹಿಂಗಿಂತಂದೇಳಿ ಒಂದು ಹೀರೋ ಎಂಟ್ರಿ ಟೈಮ್ ಮಾಡ್ದೋದ್ನಾಗ ಅದು ತುಂಬ ಆ್ಯಕ್ಟ್ ಆಗಿ ಅದು ಒಂದು ಒಳ್ಳೆ ವ್ಯೂಸ್ ಕಾಣ್ತದೆ ಸರ್. ಶ್ರೀಮುರಳಿ ಅವರು ನೋಡಿ ಏನಂದ್ರು? ಸೂಪರ್, ತುಂಬ ಖುಷಿ ಪಟ್ಬಿಟ್ಟು ಒಳ್ಳೆ ಸಾಂಗ್ ಸರ್. ಆಮೇಲೆ ಲಿರಿಕ್ಸ್ ಚಿಂದಿ ಬಿಡಿ, ಆ್ಯಕ್ಚುಲಿ ಬೇರೆ ಥರದಲ್ಲಿ ಏನೋ ಬಿಲ್ಡಪ್ ಟೈಪ್ ಮಾಡೋಕ್ಕಾಗಿಲ್ಲ. ಆ ಕ್ಯಾರೆಕ್ಟರ್ಗೆ ಯಾವ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ. ಆ ಕ್ಯಾರೆಕ್ಟರ್ ಹೇಳೇ ಬಿಟ್ಟಿಲ್ಲ ನೀವು ಅಂದೇಳಿ ತುಂಬ ಖುಷಿ ಪಟ್ರು. ಅದೇ ಸಿನಿಮಾದಲ್ಲಿ ಮತ್ತೊಂದು ಮದರ್ ಸೆಂಟಿಮೆಂಟ್ ಸಾಂಗ್ ಬರೀತೀರ ನೀವು. ಅದು ತುಂಬ ಅವ್ರು ಹೆಂಗೆ ಸೇಮ್ ಕತೆ ಹೆಂಗೆ ಹೇಳಿದ್ರೆ ಅಂದರೆ, ಈಗ ಜರ್ನಿ ಹೋಗ್ತಾ ಇದೆ, ಆ ಪಾಪುನ ಅಲ್ಲಿ ಇಲ್ಲಿಂದ ಕೊಲೆ ಮಾಡ್ಕೋದ್ರೆ ತಪ್ಸ್ಕೊಂಡು ಯಾರೋ ಒಬ್ಬನ ಕೈಯಾಗ ಕೊಡ್ತಾರೆ. ಅವನು ಹೋಗ್ಬಿಟ್ಟು ಅಲ್ಲಿ ಕಾಶಿಲಿ ಇರ್ತಾನೆ, ಮಗುನ ಬೆಳೆಸ್ತಾನೆ. ಪ್ರತಿ ವರ್ಷ ಒಂದ್ಸರಿ ಹಬ್ಬಕ್ಕೆ ಬರ್ತಾನೆ, ಸಂಕ್ರಾಂತಿ ಬಂದಾನೆ, ಮಗ ಇಷ್ಟಿರ್ತಾನೆ ಅಂತಂದೇಳಿ ಲೈನ್ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಇದು ಹಿಂಗೆ ಬರುತ್ತೆ ಅನ್ನೋ ಥರಲ್ಲಿ ಕಣ್ಣು ಕಾಟ್ಬಿಟ್ಟಿದ್ರು. ಹಾಗಾಗಿ ಅವರು ಅದೇ ಪದಗಳನ್ನು ಇಟ್ಕೊಂಡೆ ನಾನು ಶುರು ಮಾಡಿದೆ ಎಕ್ಜಾಲಿ. ನಗುತ್ತಾ ತಾಯಿ ಹಡೆದ ಕೂಸು ಅಂದರೆ ಅವಳು ಎಷ್ಟೊಂದು ಕನಸ್ಪಟ್ಲು, ಬೇರಾಯಿತೆ ಕರುಳ ದಾರಿ, ಅವ್ರದ್ದು ಬೇರೆ ದಾರಿ ಆಯಿತು ಅಂತ ಪ್ರತಿಯೊಂದು ಇಟ್ಕೊಳ್ಳೋದಕ್ಕೆ ಫಸ್ಟಲ್ಲೇ ಅವ್ನು ಖುಷಿ ಪಟ್ಬಿಟ್ರು ನಮ್ಮ ಮಹೇಶ್ ಕುಮಾರ್ ಅವರು. ತುಂಬ ಖುಷಿಪಟ್ರು. ಗೆಳೆಯ ನೀವು ಸೂಪರ್, ಅಂದರೆ ನಾನು ಏನು ಚೇಂಜ್ ಮಾಡೋಂಗಿಲ್ಲ, ಕತೆ ಹೇಳ್ಕೊಟ್ಟಿಯ ನೀನು ಸಾಂಗ್ ಬರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಯಾವ ಬದಲಾವಣೆನೂ ಮಾಡಲಿಲ್ಲ ಸರ್. ಇನ್ನು ಪ್ರಜ್ವಲ್ ದೇವರಾಜ್ ಅವರ ಜೆಂಟಲ್ಮನ್ ಸಿನಿಮಾದ ಅದಕ್ಕೆ ಆ ಸಿನಿಮಾಗೆ ಒಂದು ಹೊಸ ಆಯಾಮ ಕೊಟ್ಟಂತಹ ಸಾಂಗ್ಗಳಲ್ಲಿ ಮರಳಿ ಮನಸ್ಸಾಗಿದೆ. ಆ ಸಾಂಗ್ ರೀಸೆಂಟ್ ಆಗಿ 100 ಮಿಲಿಯನ್ ವ್ಯೂಸ್ ಕೂಡ ಆಯ್ತು, ಒಂದು ನೂತನ ದಾಖಲೆ. ಸೊ ಆ ಮೆಲೋಡಿ ಸಾಂಗ್ ಪ್ರತಿಯೊಬ್ಬರು ಗುನುಗುವಂತಾಯ್ತು, ಕಣ್ಮನ ತಣಿಸಿತ್ತು ಆ ಸಾಂಗ್. ಆ ಸಾಂಗ್ ಹುಟ್ಟಿದ್ದ ಯಾರು ಅಪ್ರೋಚ್ ಮಾಡಿದ್ರು ಬರ್ಕೊಡಿ ಅಂತ? ಇಲ್ಲ, ಅದು ಬಂದ್ಬಿಟ್ಟು ಸೇಮ್ ಅದು ಕ್ರೆಡಿಟ್ ಸಂಪೂರ್ಣ ನಮ್ಮ ಜಡೇಶ್ ಕುಮಾರ್ ಹಂಪಿ ನಿರ್ದೇಶಕರಿಗೆ ಸಲ್ಲಬೇಕಾಯ್ತು. ಮುಂಚೆಯಿಂದ ನಾವು ಒಂದು ಸರ್ಕಲ್ ಅಂತ ಹೇಳಿದ್ರು, ಅವರೆಲ್ಲ ಒಂದು ಸರ್ಕಲಲ್ಲೇ ಇದ್ದಾರೆ. ಈ ಥರ ಒಂದು ಜೆಂಟ್ಲ್ಮ್ಯಾನ್ ಅಂತ ಸಿನಿಮಾ ಮಾಡ್ತಿದ್ದೀನಿ ಅಂತ ಡಿಸ್ಕಷನ್ ಆದದ್ನಾಗ ಕತೆ ಎಲ್ಲ ಕೇಳ್ಬಿಟ್ಟು ಕತೆ ಡಿಸ್ಕಷನ್ಗೆ, ಆಮೇಲೆ ಡೈಲಾಗ್ಸ್ಗೆಲ್ಲ ಸ್ಕ್ರೀನ್ ಪ್ಲೇ ಡೈಲಾಗ್ ಡಿಸ್ಕಷನ್ಗೆಲ್ಲ ಹೋಗ್ತಾ ಇದ್ವಿ. ಹೋಗ್ತಾ ಅದೊಂದು ಅಂದರೆ ನೀವು ಸಾಹಿತಿ ಅಂತ ಅಷ್ಟೆಲ್ಲ ಡಿಸ್ಕಷನ್ ಇಲ್ಲೇ ಇರಪ್ಪ ಅಂತ ಹೇಳಿದರು. ಸರಿ ಡಿಸ್ಕಷನ್ ಮಾಡ್ತಾ ಸಾಂಗ್ ಹಿಂಗೆ ಬರ್ತು ಒಂದು ಮೂಮೆಂಟ್ ಅಂತ ಹೇಳಿದರು. ಒಂದು ಸಾಂಗ್ ಆಲ್ರೆಡಿ ಇವರು ಜಯಂತ್ ಕಾಯ್ಕಿಣಿ ಸರ್ ಬರೆದು, ಇನ್ನೊಂದು ಸಾಂಗ್ ಬಂದಿತ್ತು, ಇದು ನೀನೇ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದು ಅದೇನಂತಾರಲ್ಲ, ಡಾಕ್ಟ್ರ್ ಹೇಳಿದ್ದು ಹಾಲನ್ನ ರೋಗಿ ಬಯಸಿದ್ದು ಹಾಲನ್ನ, ತುಂಬ ಮೆಲೋಡಿ ಇತ್ತು. ಈಗ ಸಖತ್ತಾಗಿದೆ, ಅವಾಗ ಇಟ್ಬಿಟ್ಟಿದ್ದು. ಯಾರು ಬರೆದ್ರು ಇಟ್ಟೆ ಸಾಂಗ್ ಅಂತ ಅವತ್ತೇ ಹೇಳಿದ್ದೆ. ಅದೇನು ಗೊತ್ತಿಲ್ಲ ಯಾವ ಬಾಯಲ್ಲಿ ಹೇಳಿದೆ ಅಂದ್ಬಿಟ್ಟು, ಇದು ಯಾರು ಬರೆದ್ರು ಇಟ್ಟೆ ಸಾಂಗ್ ಅನ್ನೋ ಥರದಲ್ಲಿ ಶುರು ಮಾಡಿದ್ರು. ಅದು ಕತೆ ಏನಪ್ಪ ಅಂದ್ರೆ ನಮ್ಗೆ ಗೊತ್ತಿರೋದ್ರಿಂದ ಅದು ಹೀರೋ ಹೀರೋಯಿನ್ ಬೇರೆ ಆಗಿರ್ತಾರೆ, ಮತ್ತೆ ಅವರಿಬ್ರು ಒಂದಾಗಬೇಕು, ಜೀವನ ನಡ್ಕೊಂಡು ಹೋಗ್ಬೇಕು, ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಥರದಲ್ಲಿ ಯಾವಾಗಲೂ ನಿನ್ನ ಕೈ ಹಿಡಿದು ನಡೆಸ್ತೀನಿ ಅಂತ. ಯಾಕಂದ್ರೆ ಅವನು ರಾತ್ರಿ ಆದರೆ ಅಂದರೆ ಇರೋದೇ 4 ಅವರ್ ಎದ್ದಿರ್ತಾನೆ, ಕತೆ ಜಾಯಿನ್ ಹಾಕೊಂಡು ಹೋಗ್ಬೇಕು. ಅದನ್ನೆಲ್ಲ ಗೊತ್ತಿರೋದ್ರಿಂದ ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಅಂದ್ಬಿಟ್ಟು ಅವ್ರು ಪ್ರತಿಯೊಂದನ್ನು ಹೇಳ್ಕೊಂಡು ಹೋದ್ನಾಗ ಚೆನ್ನಾಗಿರುತ್ತೆ ಅಂತಂದೇಳಿ ಮಾಡಿದೆ. ನಮ್ಮ ಡೈರೆಕ್ಟ್ರು ಇದೇನೋ ಮರಳಿ ಮನಸ್ಸಾಗಿದೆ, ಬೇಡ ಬೇರೆ ರೇಂಜಿಗೆ ಬರಿ ಅಂತಂದ. ಅಯ್ಯೋ ದೇವ್ರಿ, ನಾನು ಎಷ್ಟೊಂದು ಆಸೆ ಪಟ್ಟು ಬಿಟ್ಕೊಂಡು ಅಣ್ಣ ಇದು ಚೆನ್ನಾಗಿರುತ್ತೆ ಗುರುವೇ ನೋಡೋಣ ಅಂತಂದೇಳಿ, ಇಲ್ಲಮ್ಮ ಒಂಥರ ಬೇರೆ ವರ್ಡ್ಗಳು ಬರಬೇಕು, ತುಂಬ ಚೆನ್ನಾಗಿರ್ಬೇಕು ಅಂತ. ಅವ್ರಿಗೇನಪ್ಪ ಅಂದರೆ ಆಲ್ರೆಡಿ ಗರ್ಭದಿ ಹೆಂಗೆ ಇಟ್ಟಾಗಿದ್ವು ಆ ಥರದಲ್ಲಿ ಹಿಟ್ಟು ಮಾಡಿಬಿಡ್ಬೇಕಂತ. ಇಲ್ಲಮ್ಮ ಇದು ತುಂಬ ಚೆನ್ನಾಗಿದೆ, ಮೆಲೋಡಿ ಯಾರು ಬರೆದ್ರು ಹಿಟ್ಟು, ಬಟ್ ಇದು ಕತೆಗೆ ಆಪ್ಟಿದ್ರು ಚೆನ್ನಾಗಿರುತ್ತೆ ಅಂತ. ಹುಡುಗರೆಲ್ಲ ಇಷ್ಟಪಟ್ಟರು. ಹೌದಾ ಸರಿ, ಇದು ಒಂದಿರಲಿ, ನೆಕ್ಸ್ಟ್ ಬರೋಣ ಅಂದ್ಬಿಟ್ಟು ಸುಮಾರು ಒಂದು 8-10 ವರ್ಷ ಶುರುವಾತು ಬರೀ ಅವ್ರು ಹೇಳೋದು ನಾವು ಕಳಿಸ್ತಾ ಇರೋದು ಬರೀ ಪಲ್ಲವಿಗೆ. ನೋಡಿ ಸಾಕೈತು ಸರ್, ನೀವು ಏನೋ ಒಬ್ಬ ಸ್ನೇಹಿತ ಅಂತ ನಮ್ಗೆ ಕೊಟ್ಟಿದ್ರೆ, ಅದು ಸ್ನೇಹಿತ ಬೇರೆ, ಒಂದು ಕೆಲಸಗಾರ ಅಂತ ಬೇರೆ. ಯಾಕಂದರೆ ಒಂದು ಸ್ನೇಹಿತ ಆಗಿಬಿಟ್ಟು ಮತ್ತೆ ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ, ಏನಮ್ಮ ಎಂಥ ಸಾಂಗ್ ಕೊಟ್ಟವೆ ಹಾಳು ಮಾಡ್ಕೊಂಬಿಟ್ಟು ಅಂತ ನೀವು ಅನ್ಕೋಬಾರ್ದು, ಇಲ್ಲ ನನ್ನಿಂದನೂ ಬೇರೆ ಆಭಾಸ ಆಗಬಾರ್ದು. ಇಷ್ಟ ಇದ್ದರೆ ಮಾಡೋಣ, ಇಲ್ಲಾಂದ್ರೆ ಇದು ಮಾಡೋದು ಬೇಡ ಅಂತಂದೇಳಿ ಕೆಲವೊಂದು ದಿನ ಮುನಿಸ್ಕೊಂಡ್ಬಿಟ್ಟಿದ್ವಿ. ಸರಿ ಆಯ್ತು ಬಿಡಪ್ಪ ಅಂತ ಹೇಳಿದ್ವಿ. ಬಟ್ ಅವ್ರಿಗೆ ಹೇಳಿದ್ದೆ, ಇದು ನಾನು ಏನು ಬರೆದು ಇಷ್ಟೊಳಗೆ ಮರಳಿ ಮನಸ್ಸಾಗಿದೆ ನನಗೆ ಬೆಸ್ಟ್, ಅದೇ ಹಿಟ್ಟಾಗುತ್ತೆ ಅನ್ನೋ ದರದಲ್ಲಿ. ಹೌದಾ ಸರಿ ಬಿಡ ಅಂದ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಮತ್ತೆ ನಾಗಾರ್ಜುನ ಜನ್ಮ ಸಿಕ್ಕರು, ಅವ್ರ ಕೈಲೇನೋ 1-2 ವರ್ಷ ಬರ್ಸಿದ್ರು ಅಂತ ಕೇಳಿದ್ರು. ಅದಾದಮೇಲೆ ಇಲ್ಲ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದನ್ನೇ ಇಟ್ಕೊಂಡು ಮತ್ತೆ ಅನುಭವ ಎಲ್ಲ ಇಲ್ಲಿ ನಾಗಾರ್ಜುನ ಶರ್ಮಾ ಕೈಲೇ ಅವ್ನ ಕೆಲವೊಂದಿಷ್ಟು ಲೈನ್ಸ್ ಬರ್ಸ್ಕೊಂಡು ನಮ್ಮಿಬ್ಬರು ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀನಪ್ಪ ಅಂದ. ಅದು ನನ್ನ ಹೆಸರೇ ಹಾಕ್ಬಿಡ ಅನ್ನೋ ಥರದಲ್ಲಿ ಸಿಟ್ಟಾಗಿಬಿಟ್ಟಿದ್ದೆ ಆ್ಯಕ್ಚುಲಿ. ಬಟ್ ಅದಾದಮೇಲೆ ಸಾಂಗ್ ಹಾಕಿದ ಮೇಲೆ ಹೇಳಿದ್ದು, ನೀನೇಮ್ಮ ನೀನು ಬರ್ದಿದ್ದು, ನೀನು ಬಿಡೋಕ್ಕಾಗತ್ತಾ ಅಂದ್ಬಿಟ್ಟು ಅದು ಹೇಳ್ದೆ. ಬಟ್ ಆ ಮುನಿಸು ಕೆಲವೊಂದು ದಿವಸ ಇತ್ತು. ಅದಾದಮೇಲೆ ಒಳ್ಳೆಯ ಜನ ಸಾಂಗ್ ರೀತಿ ತೊಗೊಂಡಿದ್ದ ರೀತಿ ಬಹುಶಃ ನನ್ನ ನಂಬಿಕೆ ಜನ ಉಳಿಸಿರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಆ ಸಾಂಗ್ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಸ್ಪೆಷಲ್ ಥ್ಯಾಂಕ್ಸ್ ಜಡೇಶ್ ಕುಮಾರ್ ಹಂಪಿ ಅವ್ರಿಗೆ, ಯಾಕಂದರೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಆ ಸಾಂಗ್ ತೊಗೊಂಡ್ರು. ಜೊತೆಗೆ ಗುರುದೇಶ್ ಪಾಂಡೆ ಸರ್ಗೆ ಅವ್ರಿಗೆಲ್ಲ ಒಂದು ಶುಭಾಶಯ ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಒಂದು ಟೀಮು. ಆ್ಯಂಡ್ ಅಜನೀಶ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಸೂಪರ್. ಇನ್ನು
ಸಲಾರ್ ಸಿನಿಮಾ ನಾನು ಆವಾಗಲೇ ಹೇಳ್ದಂಗೆ ಪ್ರಶಾಂತ್ ನೀಲ್ ಅವರ ಆಸ್ಥಾನಕ್ಕೆ ರವಿ ಬಸೂರು ಅಂತ ಅವರಿಗೆ. ಸೊ ಒನ್ಸ್ ಅಗೇನ್ ಪ್ರಶಾಂತ್ ನೀಲ್ ಅವರ ಸಿನಿಮಾಗೆ ನೀವು ಸಲಾರ್ ಸಿನಿಮಾಗೆ ಬರೀತೀರಾ, ಕನ್ನಡ ವರ್ಷನ್ ಒಂದು ಸಾಂಗ್ ಆಕಾಶ ಗಡಿಯ ದಾಟಿ, ಅದು ದೊಡ್ಡ ಮಟ್ಟಕ್ಕೆ ಇಷ್ಟ ಆಯ್ತು. ಸೊ ಈ ತರ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಒಂದು ಭಾಗವಾಗೋದು ನಿಮ್ಗೆ ಎಷ್ಟು? ಇದರಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ ಸಲಾರ್ ಅಂದರೆ ಆಲ್ಮೋಸ್ಟ್ ಗೊತ್ತು, ತೆಲುಗು ದೊಡ್ಡ ಸ್ಟಾರ್ ನಟರಿಗೆ. ಜೊತೆಗೆ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಕನ್ನಡ ತಂತ್ರಜ್ಞರೇ ಸೇರಿ ಮಾಡಿರೋಂಥ ಸಿನಿಮಾ, ಪ್ರೊಡಕ್ಷನ್ ಹಿಡ್ಕೊಂಬಿಟ್ಟು. ಇಲ್ಲಿ ಏನಪ್ಪ ಅಂದರೆ ಆಲ್ರೆಡಿ ಹೊಂಬಾಳೆ ಅಂದರೆ ನಮ್ಮ ಸಿನಿಮಾ ನಮ್ಮ ತಂಡ ಅಂತ ಗೊತ್ತು ಕರ್ನಾಟಕದಲ್ಲಿ. ಹಾಗಾಗಿ ನಮ್ಮ ಸಿನಿಮಾನೇ ಆಗಬೇಕು ಇದು ಹೊರತು ಯಾವುದೋ ಡಬ್ಡ್ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ ಅಂತ ಬೇರೆ ಯಾವುದೋ ಲ್ಯಾಂಗ್ವೇಜ್ ಅಂತ ಅನಿಸ್ಬಾರ್ದು ಅನ್ನೋ ಒಂದು ಆಲ್ರೆಡಿ ಚೌಕಟ್ಟು ಇದ್ದಿದ್ದು. ಆಮೇಲೆ ಬಂದರು ಪ್ರತಿಯೊಂದು, ಈಗ ಹೀರೋಗೆ ಡೈಲಾಗ್ ಡಬ್ಬಿಂಗ್ ಮಾಡಿದ್ದಾಗಿರ್ಬೋದು, ಜೊತೆಗೆ ತಂತ್ರಜ್ಞರು ಟೆಕ್ನಿಷಿಯನ್ ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾ ವರ್ಕು, ಸೆಟ್ಟು, ಪ್ರತಿಯೊಬ್ಬರು ನಮ್ಮವರ ನಮ್ಮತನ ಇರಲಿ ಅನ್ನೋ ಥರದಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ ತೆಲುಗುದಲ್ಲಿ ಸಾಂಗ್ಸ್ ಬರ್ಸಿದ್ರು. ಜೊತೆಗೆ ನಾವು ಏನಪ್ಪ ಅಂದರೆ ನಮ್ಮ ಒಂದು ಹೇಳಿದ್ರೆ ಆ್ಯಕ್ಚುಲಿ ಕನ್ನಡ ಸಿನಿಮಾನೇ ಅನಿಸ್ಬೇಕು, ನಮ್ಮ ಭಾಷೆ ಅನಿಸ್ಬೇಕು ಹೊರತು ಬೇರೆ ಯಾವುದೋ ಬಟ್ಟಿ ಇಳಿಸಿದ್ರೆ ಅನ್ನೋ ಇರಬಾರ್ದು ಅನ್ನೋದು ನನಗೆ ಆ ಸ್ನೇಹಿತರ ಎಳೆ ಲೈನಾಗಿ ಹೇಳಿದ್ರೆ ಹಿಂಗಿರುತ್ತೆ ಅಂದ್ಬಿಟ್ಟು ಅದನ್ನು ಏನು ಮಾಡ್ಬೋದು ಅಂತ ಅಂದಾಗ ನಾನು ಕಂಡ ಸ್ನೇಹಿತರು, ನಮ್ಮ ಕೆಲವೊಂದು ಕೃಷ್ಣ, ಅರ್ಜುನ, ಈ ಥರ ಕುಚಲ ಅಂದರೆ ಸುಮಾರು ಇತಿಹಾಸ ಜೊತೆಗಿದೆ. ಜೊತೆಗೆ ನಾನು ಕಂಡಿರೋಂಥ ಒಂದು ಸ್ನೇಹಿತರು, ನನ್ನ ಜೊತೆ ಇದ್ದಂಥ ಸ್ನೇಹಿತರು, ಅವರಿಂದ ನಾನು ಹೆಂಗಿದ್ವಿ ಅಂದರೆ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, 100 ಕಾಲ ನಿಲ್ಲಬೇಕು, ಆ ಥರ ಸಣ್ಣ ಪುಟ್ಟಗಳನ್ನು ನಾವು ಉದಾಹರಣೆಗೆ ನಮ್ಮ ಜಡೇಶ್ ಅಂಪಿಯರ್ ಆಗಿರ್ಬೋದು, ನಮ್ಮದು ರವಿ ಬಸ್ರೂರ್ ಆಗಿರ್ಬೋದು, ಸುಮಾರು ಸ್ನೇಹಿತರು ಇದ್ರು. ಆ್ಯಕ್ಚುಲಿ ನಮ್ಮ ಕ್ಲಾಸ್ಮೇಟ್ ಆಗಿರ್ಬೋದು, ಇವ್ರನ್ನೆಲ್ಲ ಒಂದು ಸ್ನೇಹಿತರಿಗೆ ಅಂದರೆ ಒಂದು ಸ್ನೇಹಿತರಿಗೋಸ್ಕರ ಒಂದು ಸಾಂಗ್ ಆಗಬೇಕು ಒಂದು ನಿಟ್ಟಿನಲ್ಲಿ ಒಂದು ಜರ್ನಿ ಶುರು ಮಾಡ್ಕೊಂಡ್ವಿ. ಒಂದು ಕತೆ ಹೇಳ್ಕೊಂತ ಬಂದ್ವಿ, ಈ ಥರದಲ್ಲಿ ಹಿಂಗಿರುತ್ತೆ ಆಕಾಶದ ಗಡಿಯ ದಾಟಿ ಅಂದರೆ ಸೂರ್ಯ ಹೆಂಗೆ ಬಂದು ಆ ಥರ ನೀನು ಬೆಳಕಾಗಿದೆಯಾ, ನಿನ್ನ ಜೊತೆ ನಾನು ಇರ್ತೀನಿ ಅನ್ನೋ ಥರದಲ್ಲಿ ಪ್ಲಾಟ್ಫಾರ್ಮ್ ಒಂದೇನೆ ಮಾಡ್ಕೊಂತ ಬಂದೊತ್ನಾಗೆ ಆ ಸಾಂಗ್ ಬಿಲ್ಡ್ ಆಯ್ತು ಸರ್. ಅದು ಬರೀ ಸಾಂಗ್ ಅಂತಲ್ಲ, ಕರೆಕ್ಟಾಗಿ ಆ ಸಾಂಗ್ ನ ಅವಲೋಕಿಸಿಬಿಟ್ರೆ ಇಡೀ ಸಿನಿಮಾದ ಸಾರ ಒಂದು ಸಾಂಗ್ ಮೇಲೆ ನಿಂತಿದೆ. ಸೊ ಅದನ್ನ ಹೇಗೆ ಒಂದು ಸಾಂಗ್ ಇಳಿಸಿದ್ರಿ ಅಂತ. ಇವಾಗ ಪ್ರತಿಯೊಂದು ಸಾಂಗಲ್ಲೂ ಅಷ್ಟೇ ಸರ್, ಒಂದು ಸಾಂಗ್ ಅಂತ ಓದೋತ್ನಾಗೆ ಬರೀ ಒಂದು ಹೀರೋಯಿನ್ಗೆ ಯಾರೋ ಭೇಟಿ ಆದರೂ ಸಾಂಗ್ ಬಂತು, ಇಲ್ಲ ಯಾರೋ ಒಂದು ನೋಡಿದ ತಕ್ಷಣ ಸಾಂಗ್ ಬರ್ತು ಅನ್ನೋಕ್ಕಿಂತ ಸಾಂಗಲ್ಲೂ ಕತೆ ಹೇಳೋದು ಪ್ರಯತ್ನ ಪಟ್ರೆ ಇದು ಈ ಥರ ಇರುತ್ತೆ, ಈ ಥರ ಹಿಂಗೆ ಬರ್ತು ಅಂದರೆ ಕತೆ ಅನ್ನೋದು ಒಂದು ಚೌಕಟ್ಟು ಇರುತ್ತೆ. ಅಲ್ಲಿ ಕತೆನೇ ಹೇಳ್ಬೋದು ನೀವು. ಈ ಕಥೆಯಲ್ಲಿ ಅಂದರೆ ನಿಮ್ಮ ನಿರ್ದೇಶಕರಾದಂಥ ಒಂದು ಕನಸು ಕನ್ಕೊಂಬಂದಿರ್ತಾನೆ, ಈ ಕ್ಯಾರೆಕ್ಟರ್ ಹಿಂಗೆ ಮಾತಾಡುತ್ತೆ, ಈ ಕ್ಯಾರೆಕ್ಟರ್ ಹಿಂಗಿರುತ್ತೆ, ಅವ್ರು ಏನು ಮಾಡಿದ್ರು ಅನ್ನೋ ಒಂದು ಸಾರಾಂಶ ಹೇಳಬೇಕು. ಅದನ್ನು ನಾವು ಕತೆ ಅಂತ ರೂಪದಲ್ಲಿ ಓದೋದ್ನಾಗ ಅದು 100% ಒಂದು ಕತೆನೇ ಹೇಳ್ಬೋದು ಸಾಂಗಲ್ಲಿ. ನಾನು ಆ ಥರ ನೋಡೋ ದೃಷ್ಟಿಯಿಂದ ಎದ್ಬಿಟ್ಟು ಸ್ಪೆಷಲಿ ಆ ಥರ ಇದ್ದಾರೆ ಅಂದರೆ ಹಂಸಲೇಖ ಸರ್. ನೀವು ಯಾವುದೇ ಸಾಂಗ್ ತೊಗೊಂಡ್ರು ಒಂದು ಕತೆ ಅಷ್ಟು ಚೆಂದಾಗಿ ಹೇಳ್ತಾರೆ. ಅಂದರೆ ನೀವು ಏನೆಲ್ಲ ಲೈನ್ ಬಂದ್ಬಿಟ್ಟು ಲಾಸ್ಟ್ ಒಂದು ಲೈನ್ ಬಂತಂದರೆ ಅದು ಕ್ಯಾಪ್ಟ್ ಆಗಿರುತ್ತೆ. ಆ ಥರದಲ್ಲಿ ಮಾಡ್ಕೊತ ಬಂದರು. ಜೊತೆಗೆ ಉಪ್ಪಿ ಸರ್ ಸಾಂಗ್ ಇರ್ಬೋದು ಆ್ಯಕ್ಚುಲಿ ಅವ್ರದ್ದು. ಆಮೇಲೆ ಮನೋಹರ್ ಸರ್ದು ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ ಅಂದರೆ ನಾನು ಅಂತ ಬಂದರು, ಬಟ್ ಆ ಕ್ಯಾರೆಕ್ಟ್ರ್ ಇರುತ್ತೆ, ಇಲ್ಲಿ ನಾನು ಅಂತಲೂ ಬಂದಿರುತ್ತೆ. ಈ ಥರದಲ್ಲೆಲ್ಲ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಬರೋದು. ಹಾಗಾಗಿ ನಾನೇನಪ್ಪ ಅಂದ್ರೆ ಆ ಕತೆ ಚೌಕಟ್ಟನ್ನು ಇಟ್ಕೊಂಡು ಕತೆ ಬಿಲ್ಡ್ ಮಾಡಿ ಸಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡು ಆ ಸಾಂಗ್ ಪ್ಲಾನ್ ಮಾಡಿದ್ದು ಸರ್. ಸೂಪರ್ ಸರ್. ಕನ್ನಡದಲ್ಲಿ ತುಂಬಾ ಜನ ಲಿರಿಕ್ ರೈಟರ್ಗಳಿದ್ದಾರೆ, ಬರಹಗಾರರಿದ್ದಾರೆ, ಚಿತ್ರ ಸಾಹಿತಿಗಳಿದ್ದಾರೆ. ಅವರೆಲ್ಲರನ್ನ ಹೊರತುಪಡಿಸಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಣ್ಣಾತ ಸಿನಿಮಾ ಕನ್ನಡ ವರ್ಷನ್ ಎಲ್ಲಾ ಸಾಂಗ್ಸ್ ನಿಮ್ಮ ಹತ್ರ ಬರೆಸ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ನಾನು ಶಿವಣ್ಣ ಅವ್ರಿಗೊಂದು ಸಾಂಗ್ ಬರೀಬೇಕು, ಅಪ್ಪು ಅವ್ರಿಗೊಂದು ಸಾಂಗ್ ಬರೀಬೇಕು ಅಂತ. ಅದೇ ರೀತಿ ರಜನಿ ಸರ್ಗೂ ಒಂದು ಸಾಂಗ್ ಬರೀಬೇಕು ಅಂತ ಇದ್ದೇ ಇರುತ್ತೆ. ನಿಮ್ದು ಈ ಮೂಲಕ ಅಲ್ಲ, ಅದು ನಾನು ಅನ್ಕೊಂಡಿದ್ದಿಲ್ಲ ಆ್ಯಕ್ಚುಲಿ ಕರಿತಾರೆ ಅನ್ನೋ ಥರದಲ್ಲಿ. ಆಲ್ಮೋಸ್ಟ್ ಸೂಪರ್ ಸ್ಟಾರ್ ಅಂದರೆ ಅವ್ರಿಗೆ ಅದು ಒಂದು ಸ್ಟಾರ್ಡಮ್ ಇರುತ್ತೆ. ಜೊತೆಗೆ ಕನ್ನಡ ಕರೆಸ್ಬೇಕಂದ್ರೆ ಇಲ್ಲಿ ದೊಡ್ಡ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸರ್, ಇವರು ಸಾಹಿತಿಗಳು ಇದ್ದೇ ಇರ್ತಾರೆ. ಬಟ್ ನಮ್ಮನ್ನೇ ಚಾಯ್ಸ್ ಮಾಡಿದ್ರೆ ಅದೊಂದು ಲಕ್ ಗೊತ್ತಿಲ್ಲ. ನಮ್ಮ ಚಂದ್ರಮೌಳಿ ಅಂತ KGF ಡೈಲಾಗ್ ರೈಟ್ರು ಅದಕ್ಕೆ ಸಾಂಗ್ ಡೈಲಾಗ್ ಮಾಡಿದ್ರು ಕನ್ನಡಕ್ಕೆ. ಅಲ್ಲಿ ಅವ್ರಿಗೆ ಏನಾಗಿತ್ತು ಅಂದರೆ ಆ್ಯಕ್ಚುಲಿ ಎಲ್ಲ ಕನ್ನಡಕ್ಕೆ ಬರ್ತಾ ಇದೆ KGF ಆದಮೇಲೆ ಕನ್ನಡೀಕರಣ ಅಂದರೆ ನಮ್ಗೆ ಆ್ಯಸ್ ಇಟ್ ಇಸ್ ಹಂಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಮಾಡಿ ಕಳಿಸಿದ್ರು. ಹೋದ್ವಿ, ಒಂದು ಸಾಂಗ್ ಬರೋಕ್ಕೆ ಹೋಗಿದ್ದು ಅಷ್ಟೇ. ಅಲ್ಲಿ ಒಂದು ತಂಗಿದು ಬರುತ್ತೆ ಆ್ಯಕ್ಚುಲಿ, ತಂಗಿ ಸಾಂಗ್ ನನ್ನ ಉಸಿರು ಅಂತ ಅದು ಬರೆದ್ವಿ. ಅದಾದಮೇಲೆ ತಾಜಾ ಗಾಳಿ ಅಂತ ಒಂದು ಡ್ಯೂಯೆಟ್ ಬಂತು. ಬರೆದ ತಕ್ಷಣ ಇಲ್ಲ ಚೆನ್ನಾಗಿದೆ ಸರ್, ಎಲ್ಲ ನಮ್ಮದೇ ಕನ್ನಡದ ಸಾಂಗೇ ಕೇಳ್ದಂಗೆ ಅನಿಸ್ತಾ ಇದೆ ಆ್ಯಕ್ಚುಲಿ, ಎಲ್ಲನೂ ನೀವೇ ಪ್ಲಾನ್ ಮಾಡಿಬಿಡಿ ಅಂತ ಹೇಳಿದ ತಕ್ಷಣ ಕನ್ನಡ ಸಿಂಗರ್ನ ಕರ್ಕೊಂಡೋಗಿ ಕನ್ನಡ ಸಿಂಗರ್ ಕೈಲೇ ಆಡಿಸಿ ಒಂದು ಮಾಡಿದ್ದು ಸಾಂಗು. ಹಂಗೆ ನೀವು ಏನೇ ಕೇಳಿದ್ರು ನಮ್ಮ ಸಾಂಗೇ ಅನ್ನೋ ಥರದಲ್ಲಿ ಆಯಿತು. ಅದರಲ್ಲೂ ಅಷ್ಟೇ, ಅದು ನನ್ನ ಉಸಿರು ಸಾಂಗ್ ಇವಾಗ ಆಲ್ಮೋಸ್ಟ್ 25 lakh ವ್ಯೂಸ್ ಆಗಿ ತುಂಬ ಕ್ರೆಡಿಟ್ಸ್ ಬರ್ತಿದೆ ಸರ್. ಎಲ್ಲ ಹೊರತುಪಡಿಸಿ ಇವಾಗ 2024 ಕಾಲಿಟ್ಟಿದೀವಿ ನಾವು. ಈಗ ಇಲ್ಲಿಂದ ಈ ಕಡೆ ಕಿನ್ನಲ್ ರಾಜ್ ಸರ್ ಹತ್ರ
ಎಷ್ಟು ಸಿನಿಮಾಗಳಿಗೆ ಸಾಂಗ್ ಬರೀತಿದ್ದಾರೆ, ಎಷ್ಟು ಸಿನಿಮಾಗಳಿದಾವೆ ನಿಮ್ಮ ಒಂದು ಬತ್ತಳಿಕೆಯಲ್ಲಿ? ಆ್ಯಕ್ಚುಲಿ ಮುರಳಿ ಸರ್ದೇ ಬಗೀರ ಬರ್ತಾ ಇದೆ, ಸೂರಿ ಸರ್ ಡೈರೆಕ್ಷನ್ದು. ಅದಾದಮೇಲೆ ಸತ್ಯಂ ಅಂತ ಗಣಪ ನಮ್ಮ ಸಂತೋಷ್ ಸರ್ದು ಹೀರೋ ಆಗಿ ಮಾಡ್ತಿರೋದು. ಅದಾದಮೇಲೆ ವಿನಯ್ ರಾಜ್ಕುಮಾರ್ ಸರ್ದು ಒಂದಾನೊಂದು ಕಾಲದಲ್ಲಿ ಬರ್ತಾ ಇದೆ. ಪ್ರಿಯಾಂಕಾ ಮೇಡಮ್ ಅವರು ಉಗ್ರಾವತಾರ ಸುಮಾರು ಬರ್ತಾಯಿದೆ. ಆಮೇಲೆ ಚಂದನ್ ಶೆಟ್ಟಿ ಅವರು ಸೂತ್ರಧಾರಿ ಅಂತ, ಅದಕ್ಕೆ ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಜೊತೆಗೆ ಪ್ರಿಯಾಂಕಾ ಮೇಡಮ್ ಅವ್ರದ್ದು ಒಂದು ಉಗ್ರಾವತಾರ, ಅದಕ್ಕೂ ಡೈಲಾಗ್ ರೈಟ್ರು ಆ್ಯಸ್ ಎ ಲಿರಿಸಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ಬರ್ತಾ ಇದೆ ಸರ್. ಅಪ್ಪ ಐ ಲವ್ ಯು ಅಂತ ಪ್ರೇಮ್ ಸರ್ದು ಆ್ಯಂಡ್ ತಬ್ಲಾನಾಣಿ ಸರ್ದು ಅಪ್ಪ ಐ ಲವ್ ಯು ಅಂತೇಳಿ, ಅದರಲ್ಲೂ ಸೇಮ್ ಇದರಲ್ಲಿ ಏನು ತಂದೆ ತಾಯಿ ಸಾಂಗ್ ಕೇಳಿದ್ರು, ಅದರಲ್ಲಿ ಒಂದು ತಂದೆ ಸಾಂಗು ಕೇಳಿದ್ರೆ ತುಂಬ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಆಡಿದ್ರು ಆಲ್ರೆಡಿ. ಆಕಾಶ್ ಬರುವಂಥ ಮ್ಯೂಸಿಕ್ ಒಂದು ಪ್ರತಿಯೊಬ್ಬ ತಂದೆಗೂ ರೀಚ್ ಆಗುವಂಥ ಸಾಂಗ್ ಸರ್. ಗೊತ್ತಿಲ್ಲ ಸರ್, ಪ್ರಯತ್ನ ಹತ್ರ ಆಗಿದೆ. ಕೇಳಿದವರಂತೂ ಹೇಳಿದ್ದಾರೆ. ಮತ್ತು ಇದುವರೆಗೂ ತಮ್ಮ ತಾಯಿ ಬಗ್ಗೆ ಬರೆದಿದ್ರಿ, ಆ್ಯಂಡ್ ಇವಾಗ ತಂದೆ ಜಾನರ್ ಶುರು ಮಾಡಿದರೆ ಹೆಂಗೆ ಅಂತ ಹೇಳಿದರೆ ಗೊತ್ತಿಲ್ಲ. ಸೇಮ್ ಅದು ಕ್ರೆಡಿಟ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ, ಜೊತೆಗೆ ನಮ್ಮ ಡೈರೆಕ್ಟ್ರಿಗೆ ಸಂಬಂಧ. ಕಲಾವಿದರಾಗಬೇಕು ಅಂತ ಬರ್ತೀರಾ, ಬರಹಗಾರರಾಗ್ತೀರಾ, ಚಿತ್ರ ಬರಹಗಾರರಾಗ್ತೀರಾ, ಸಂಗೀತ ರಚನೆಕಾರರು. ಅದರ ಹೊರತಾಗಿ ಈಗ ಡೈಲಾಗ್ ರೈಟರ್ ಆಗಿ ಕೂಡ ಗುರುತಿಸ್ಕೊಂತ ಇದ್ದೀರಾ. ಸೊ ಮುಂದೆ ನಿಮ್ಮ ಕನಸುಗಳು ಅಂದ್ರೆ, ಈಗ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಡೈರೆಕ್ಷನ್ ಕನಸು ಇದ್ದೇ ಇದೆ. ಖಂಡಿತ ಸೊ ಆಸ್ ಅ ಡೈರೆಕ್ಟ್ ಆಗ್ಬೇಕು ಅನ್ನೋ ಕನಸು ಎಲ್ಲಿವರೆಗೂ ಬಂದಿದೆ ಸರ್? ಆಯಿತು ಸರ್, ಆಲ್ಮೋಸ್ಟ್ ಒಂದು ಲಾಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಹಿಟ್ಲರ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಒಂದು ಹಿಟ್ಲರ್ ಸಂದರ್ಭ, ಇದು ಕೋವಿಡ್ ಸಂದರ್ಭಕ್ಕೆ ಅದು ಒಂದು ಎವರೇಜ್ ಆಗಿದೆ ಸಿನಿಮಾ. ಟಾಕ್ ಅಂತ ಬಂತು, ಒಂದು ಕಮರ್ಷಿಯಲ್ ಆ್ಯಕ್ಷನ್ ಸಬ್ಜೆಕ್ಟ್ ಅಂದ್ಬಿಟ್ಟು, ಒಂದು ರೌಡಿಸಮ್ ಸಬ್ಜೆಕ್ಟು. ಅದಾದ ನಂತರ ಇವಾಗ ಒಂದು ಸಿಂಹರೂಪಿಣಿ ಅಂತ ಒಂದು ನಡೀತಾ ಇದೆ, ಒಂದು ಮಾರಮ್ಮ ದೇವಿಯ ಸಿನಿಮಾ. ಅದು ಆ್ಯಕ್ಚುಲಿ ಒಂದು ಭಕ್ತಿ ಪ್ರಧಾನ ಜೊತೆಗೆ ಸಾಮಾಜಿಕ ಕಳಕಳಿಯ ಒಂದು ಕಮರ್ಷಿಯಲ್ ಸಬ್ಜೆಕ್ಟು. ಅಂದರೆ ಇವಾಗ ಸುಮಾರು ದಿನ ಈ ಮಂಜುನಾಥ, ಆಮೇಲೆ ನಾಗದೇವತೆ, ಈ ಥರದ್ದೆಲ್ಲ ಆದಮೇಲೆ ಮಾರಮ್ಮ ದೇವಿ ಕುರಿತು ಒಂದು ಮೊದಲನೇ ಸಿನಿಮಾ, ಅದು ಕಮರ್ಷಿಯಲ್. ನಮ್ಮ KGF ತಂಡದ ಸುಮಾರು ಕಲಾವಿದರು, ಹಿರಿಯ ಕಲಾವಿದರ ಜೊತೆಗೆ ಒಂದು ಹೊಸ ಕಲಾವಿದರು ಇದ್ದಾರೆ. ಒಂದು ದೊಡ್ಡ ತಂತ್ರಜ್ಞಾನ ಏನಿದೆ, ಒಂದು ಸ್ಟಾರ್ಕೆಸ್ಟು ಹಂಗೆ ಇದೆ ಸರ್. ಅದ್ರ ಬಗ್ಗೆ 100% ಹೇಳ್ತೀನಿ ಸರ್. ಅದೇನು ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಕಥೆನಾ ಅಥವಾ ಕಾಲ್ಪನಿಕ ಕಥೆನಾ? ಇದು ಬಂದ್ಬಿಟ್ಟು ಕೆಲವೊಂದು ರಿಯಲಿಸ್ಟಿಕ್. ಅಂದರೆ ಈ ಹಳ್ಳಿ ಕಡೆ ಈ ವಾಗ್ದಾನ ನೀಡ್ತಾರೆ, ದೇವರು ಬಂದ ಮೇಲೆ ಈ ಥರ ಹಿಂಗಾಗುತ್ತೆ ಹಿಂಗಿಲ್ಲ ಅಂದ್ಬಿಟ್ಟು ನೀವು ಬಂದರೆ 100% ಇವ್ರು ಇಂಥರೇ ಬಂದಾರೆ ಅಂತ ಹೇಳ್ತಾರೆ. ಹಳ್ಳಿ ಕಡೆ ಇದೆ, ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಅದು ಅವ್ರವ್ರ ಅನುಭವಕ್ಕೆ ಬಿಟ್ಟುವಂಥದ್ದು. ಅದನ್ನು ಒಂದು ಬೇಸ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಸರ್. ಆ್ಯಕ್ಚುಲಿ ಆ ವಾಗ್ದಾನದ ಕುರಿತು, ಅಂದರೆ ಆ ತಾಯಿ ಹೆಂಗೆ ಭೂಮಿಗೆ ಬಂದರು, ಯಾವ ರೂಪದಲ್ಲಿ ಬಂದರು, ಅಲ್ಲಿ ಎಲ್ಲಿ ನೆಲೆಸಿದ್ದಾಳೆ, ಅದು ಆಕೆ ಒಂದು ಪವಾಡಗಳೇನು ಅನ್ನೋದನ್ನ ಕುರಿತು ಒಂದು ಸಿನಿಮಾ. ಪ್ರತಿಯೊಬ್ಬ ಬರಹಗಾರನಿಗೂ ಒಂದು ಮೋಟಿವ್ ಅನ್ನೋದಿರುತ್ತೆ. ನಾನು ಇಂಥವರ ಸಾಂಗ್ಸ್ ನ ಜಾಸ್ತಿ ಕೇಳ್ತಿದ್ದೆ, ಇಂಥವರ ಸಾಹಿತ್ಯ ಜಾಸ್ತಿ ಓದ್ತಿದ್ದೆ, ನನಗೆ ಅಲ್ಲಿಂದನೇ ಪ್ರೇರೇಪಣೆ ಆಯ್ತು ಬರವಣಿಗೆಗೆ ಅಂತಕ್ಕಂಥದ್ದು. ಸೊ ನೀವು ಯಾರ ಒಂದು ಬರಹಗಳನ್ನ ಜಾಸ್ತಿ ಓದ್ತಾ ಇದ್ರಿ, ಯಾರ ಬರಹಗಳಿಂದ ಪ್ರಭಾವಿತರಾದ್ರಿ, ನೀವು ಯಾರ ಸಾಹಿತ್ಯ ಜಾಸ್ತಿ ಕೇಳ್ತಾ ಇದ್ರಿ ಅಂತ ಸಾಂಗ್ಗಳ ಮೂಲಕ? ಸಾಹಿತ್ಯ ಸಾಂಗ್ ಕೇಳೋದಂದ್ರೆ ಎಲ್ರದ್ದು ಕೇಳೋದು ಸರ್. ಹಂಸಲೇಖ ಸರ್ದು ನಾವು ಕಾಲೇಜ್ ಓದೋತ್ನಾಗೆ ಜಾಸ್ತಿ ಕೇಳಿದ್ದಂದರೆ ಹಂಸಲೇಖ ಸರ್ದು, ಅದಾದಮೇಲೆ ಕಲ್ಯಾಣ್ ಸರ್ದು, ಜೊತೆಗೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ದು. ಅದು ಹೊರತಾಗಿ ಉದಯ್ ಶಂಕರ್ ಸರ್ದು ಆಲ್ಮೋಸ್ಟ್ ಸಾಂಗ್, ಅಣ್ಣವ್ರ ಸಾಂಗ್ ಏನೇ ತೊಗೊಂಡ್ರು ಇದ್ದೇ ಇರ್ತಾವೆ ಆ್ಯಕ್ಚುಲಿ ಅವ್ರದ್ದು. ಆಮೇಲೆ ಆರ್ ಎನ್ ಜಯಗೋಪಾಲ್ ಅವರು ಸುಮಾರು ಹಾಡುಗಳನ್ನು ಸಾಹಿತಿಗಳನ್ನ ಇದು ಮಾಡೋದು. ಹಂಗಾಗಿ ನಾನು ಆ ಸಾಹಿತಿಗಳು ಇವರೇ ಅಂತಲ್ಲ, ನನಗೇನಪ್ಪ ಅಂದರೆ ಎಲ್ಲರೂ ಸಾಂಗ್ ಕೇಳೋದಷ್ಟೇ. ಎಲ್ಲ ಭಾಷೆ ಸಾಂಗ್ಗಳನ್ನು ಕೇಳ್ತಾ ಬೆಳೆದವನು. ಜಾಸ್ತಿ ಓದಿಲ್ಲ ಸರ್, ನಮಗೆ ಕೇಳಿ ಅನುಭವ, ಆಮೇಲೆ ನೋಡಿಬಿಟ್ಟು ಅನುಭವ, ಆಮೇಲೆ ಬರಿಬೇಕಾದ್ರೆ ಅಷ್ಟೇ. ಯಾವುದೇ ಓದೋದಾಗಲಿ, ಯಾವುದೇ ಕೇಳಿಬಿಟ್ಟಾಗಲಿ ಅದೆಲ್ಲ ಡೈರೆಕ್ಟ್ ಏನು ಕೊಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಒಂದು 2-3 ಪ್ರಯತ್ನ ಮಾಡ್ತೀನಿ. ಫಸ್ಟ್ ನಾನು ಹೇಳೋದಷ್ಟೇ, ಪ್ರಯತ್ನ ಪಡ್ತೀನಿ ಸರ್. ಒಂದು ಬರೋದು ಕಳಿಸ್ತೀನಿ, ಓಕೆ ಆದರೆ ಮುಂದುವರ್ಸೋಣ ಸರ್. ಅಂದರೆ ಕೆಲವ್ರು ಏನಪ್ಪ ಅಂದರೆ ರೆಫರ್ ಓದೋದು ಅದು ಇದೆಲ್ಲ ಇದು ಮಾಡ್ತಾರೆ. ನನಗೆ ಅಷ್ಟೊಂದು ಓದಿಲ್ಲ ಸರ್. ನಾನು ಏನು ಕಂಡ್ಕೊಳ್ತೀನೋ, ನನ್ನ ಸುತ್ತಮುತ್ತ ಏನು ಪ್ರಪಂಚ ಇರ್ತೋ ಅದನ್ನ ಇಟ್ಕೊಂಡು ಜೊತೆ ಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೂಪರ್ ಸರ್. ನಾನು ತುಂಬಾ ಜನನ ಸಂದರ್ಶನ ಮಾಡಿದ್ದೀನಿ ನನ್ನ ವೃತ್ತಿ ಬದುಕಿನಲ್ಲಿ. ಬಟ್ ಗ್ಲಾಮರ್ ಹಿಂದೆ ಗ್ರಾಮರ್ ತುಂಬಾ ಮುಖ್ಯ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಾವ್ ಯಾವ್ದೇ ಗ್ರಾಮರ್ ಓದ್ಕೊಂಡಿಲ್ಲ, ನನ್ನ ಅನುಭವಗಳನ್ನೇ ನಾನು ಅದನ್ನ ಬರಹದ ರೂಪಕ್ಕೆ ತರ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥವ್ರಲ್ಲಿ ಮೊದಲಿಗೆ ಒಳ್ಳೇದಾಗ್ಲಿ. ಜೊತೆಗೆ ನೀವೆಲ್ಲ ನಾಟ್ ಓನ್ಲಿ ಯಾರೇ ಆಗ್ಲಿ ಬರಹಗಾರರು ಅಂದಾಗ ಅವರೆಲ್ಲ ಸರಸ್ವತಿ ಪುತ್ರರು, ಎಲ್ಲರಿಗೂ ಒಲಿಯಲ್ಲ ಸರಸ್ವತಿ. ಸೊ ಎಲ್ಲಿ ಸರಸ್ವತಿ ಇರ್ತಾಳೋ ಲಕ್ಷ್ಮಿ ಅಲ್ಲಿ ತಾನಾಗೆ ಒಲಿತಾಳೆ ಅಂತಕ್ಕಂಥದ್ದು. ಒಳ್ಳೆ ಪಾಂಡಿತ್ಯ ಇದ್ದಾಗ, ಬರವಣಿಗೆ ಇದ್ದಾಗ ಸರಸ್ವತಿ ಒಲ್ದೇ ಒಲಿತಾಳೆ ಅಂತ. ಖಂಡಿತ ಸರ್. ಸೊ ಕಿನ್ನಲ್ ರಾಜ್ ಅವರು ಆರ್ಥಿಕವಾಗಿ ಎಷ್ಟು ಸದೃಢರಾಗಿದ್ದಾರೆ ಅಂತ? ತುಂಬಾ ನೆಮ್ಮದಿ ಆಗಿದ್ದೀನಿ ಸರ್.
ಅದು ಮಾತ್ರ ಹೇಳ್ಬೋದು. ಒಂದು ಸಿಂಗಲ್ ರೂಮಲ್ಲಿ ಇರೋಕೆ ಒದ್ದಾಡೋನು ಕಷ್ಟಪಡೋನು ಇವತ್ತು ನನ್ನದೇ ಆದ ಒಂದು ಆಫೀಸ್ ಮಾಡ್ಕೊಂಡಿದ್ದೀನಿ, ನೆಮ್ಮದಿಯಾಗಿ ಓಡಾಡ್ತಿದ್ದೀನಿ ಅಂತಂದರೆ 100% ನಾನು ಆರ್ಥಿಕ ಅಂದರೂ ಲಕ್ಸುರಿ ಅನ್ನೋಕ್ಕಿಂತ ಪರವಾಗಿಲ್ಲ, ನಾನು ನೆಮ್ಮದಿಯಾಗಿದ್ದೀನಿ. ಆಮೇಲೆ ನಾಳೆ ಬಗ್ಗೆ ಕನಸು ಕಾಣೋಂಗಿಲ್ಲ, ಆಮೇಲೆ ನಿನ್ನೆದ್ರ ಬಗ್ಗೆ ಚಿಂತೆ ಮಾಡೋಂಗಿಲ್ಲ. ಇವತ್ತೇನಿದೆ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀನಿ. ಜೊತೆಗೆ ನಾನೇನೋ ಗಳಿಸ್ಬೇಕು, ನಾನೇನೋ ಉಳಿಸ್ಬೇಕು, ಆ ದೇವರಣಿಗೂ ನನಗೆ ಯಾರು ಕಲಿಸಿಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಇವಾಗ ಏನಿದ್ರು ಖುಷಿಯಾಗಿರೋಣ, ಅದು ಒಂದೇ ನಾನು ಪಾಲಿಸಿರೋದು. ಮನೆಯಲ್ಲೂ ಅಷ್ಟೇ ನಾಳೆ ಬಗ್ಗೆ ಯೋಚನೆನೂ ಇಲ್ಲ. ಆದರೆ ನಮ್ದೇನಪ್ಪ ಅಂದರೆ ಸುಮಾರು ಮನೆಯಲ್ಲೇ ಕೇಳ್ತಾರೆ ಆ್ಯಕ್ಚುಲಿ, ಈಗ ಮುಂದೆ ಹೆಂಗೆ ಇದು ಬರ್ರಿ, ಇದು ಇಲ್ಲ ಅಂದ್ರೆ ನಮ್ಮ ಮನೆಗೆ ಹೋಗಿ ನಮ್ಮ ಊರಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ತಲೆ ಹಾಕಿ ಕೆಲ್ಸ್ಕೋಬೇಕು. ಇಲ್ಲಾಂದ್ರೆ ಬಿಸ್ನೆಸ್ ಮಾಡ್ತೀನಿ. ಸಿನಿಮಾ ಅನ್ನೋದು ಏನು ಗೊತ್ತಾ ಸರ್, ಬಿಸ್ನೆಸ್ ಅಲ್ಲ, ಇಲ್ಲೊಂದು ಪ್ರವೃತ್ತಿಯಾಗಿ ಬನ್ನಿ. ಇದನ್ನೇ ವೃತ್ತಿ, ಅದು ತಾಯಿ ಸರಸ್ವತಿ ನೀವು ಹೇಳ್ದಂಗೆ ಕೈ ಹಿಡಿದು ಕರ್ಕೊಂಡು ಅಂದರೆ ವೃತ್ತಿ ಮಾಡ್ಕೊಂಡು ಹೋಗಿ, ಯಾರಿಗೂ ಬೇಡಲ್ಲ. ಬಟ್ ಅದನ್ನು ನಂಬ್ಕೊಂಡು ಏನಪ್ಪ ಅಂದ್ರೆ ಅದೇ ಮಾಡ್ತೀನಿ, ಅದರಲ್ಲೇ ಇರ್ತೀನಿ ಅನ್ನೋದು ತಪ್ಪು. ಪ್ರತಿಯೊಬ್ಬರಿಗೂ ಇದು ಪ್ರವೃತ್ತಿ ಆಗಿ ತಗೊಳ್ಳಿ. ವೃತ್ತಿ ಅಂತ ಒಂದು ಇದು ಇದ್ದರೆ ನೀವು ಇದರಲ್ಲಿ 100% ಗೆಲ್ತೀರ. ಇಲ್ಲ ಇದನ್ನೇ ನಂಬ್ಕೊಂಬಂದ್ಬಿಟ್ಟು ನಿಮ್ಮನ್ನು ನಂಬ್ಕೊಂಡು ಸುಮಾರು ಫ್ಯಾಮಿಲಿ ಇದ್ದೇ ಇರುತ್ತೆ ಯಾವಾಗಲೂ. ಅದ್ರದ್ದು ಬರೋರಿಗೆ ಅದು ಒಂದೇ ನಂದು ಒಂದು ರಿಕ್ವೆಸ್ಟ್, ಇದನ್ನು ವೃತ್ತಿ ಅನ್ನೋಕ್ಕಿಂತ ಪ್ರವೃತ್ತಿಯಾಗಿ ತಗೊಳ್ಳಿ. ಆ ತಾಯಿ ಕೈ ಹಿಡಿದ್ರೆ 100% ವೃತ್ತಿ ಮಾಡ್ಕೊಳ್ಳಿ. ಸೂಪರ್ ಸರ್. ಈಗ ನೀವು ಯಾವುದೇ ಡಿಗ್ರಿ ತಗೊಂಡಿಲ್ಲ, ಇಂಜಿನಿಯರಿಂಗ್ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಯಾವ್ದೇ ಕಂಪ್ನಿಗೆ ಹೋಗಿ ಕೆಲಸ ಮಾಡಿಲ್ಲ, PUC ಮುಗಿಸ್ಕೊಂಡು ಕನ್ಸಿಟ್ಕೊಂಡು ಬೆಂಗಳೂರು ಬಂದಿದ್ದೀರಾ. ಈಗ ಕಿನ್ನಾಳ್ ರಾಜ್ ಅವ್ರಿಗೆ ವೃತ್ತಿನೂ ಸಿನಿಮಾನೆ, ಪ್ರವೃತ್ತಿನೂ ಸಿನಿಮಾನೆ. ಹಂಗಾಗಿ ನನ್ನ ಹಾಡು ಕಾರ್ಯಕ್ರಮದ ಮೂಲಕ ನೆಕ್ಸ್ಟ್ ನಾವು ಕಿನ್ನಾಳ್ ರಾಜ್ ಹತ್ರ ಹೋಗಿ ಒಂದ್ ಸಾಂಗ್ ಬರ್ಸ್ಬೇಕಪ್ಪ ಅನ್ನೋರ್ಗು ಒಂದ್ ಸ್ವಲ್ಪ ಮಾಹಿತಿ ಇರ್ಲಿ. ಒಂದ್ ಸಾಂಗ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ? ಇಲ್ಲ, ಅದನ್ನ ನಾನು ಇದೇ ಚಾರ್ಜ್ ಕೊಡ್ಬೇಕು ಅನ್ನೋದಿಲ್ಲ. ಕೆಲವರಿಗೆ ಸುಮಾರು ಬರ್ತಾರೆ ಆ್ಯಕ್ಚುಲಿ, ಕತೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇವಾಗ ಬರೆದ್ರೆ ಹಿಟ್ಟಾಗ್ಬಿಡುತ್ತೆ ಸಾಂಗು ಅನ್ನೋರು ಬರ್ತಾರೆ. ದಯವಿಟ್ಟು ಹಂಗೆ ಬರಬೇಡಿ. ನಿಮ್ಮ ಸಾಂಗಿಗೆ ಅವಶ್ಯಕತೆ ಇತ್ತು, ನಾವು ಜೀವ ತುಂಬ್ತೀವಿ ಅನ್ನೋಕೆ ಬಂದಾಗ ಮಾತ್ರ ಖಂಡಿತ ದುಡ್ಡು ಅನ್ನೋದು ಅವಶ್ಯಕತೆ 100% ಇದ್ದೇ ಇರುತ್ತೆ ಸರ್. ಬಟ್ ಅದು ತುಂಬ ಏನಂತಾರೆ ನಿರೀಕ್ಷೆ, ಇಷ್ಟೇ ಬೇಕು ಅಷ್ಟೇ ಇಲ್ಲ ಅಂತಂದ್ರೆ ಇದೆ 100%. ಯಾಕಂದ್ರೆ ಇವಾಗ ಜೀವನ ನಡೆಸ್ಬೇಕಂದ್ರೆ ಬೇಕು, ಬೇಡ ಅನ್ನಷ್ಟು ದೊಡ್ಡವನಲ್ಲ ನಾನು, ಬೇಕು. ಬಟ್ ಅದೇನಪ್ಪ ಅಂದರೆ ಅವ್ರದ್ದೇ ಆದ ಒಂದು ಘನತೆ, ಒಂದು ಗೌರವ ಅನ್ನೋದು ಇರುತ್ತೆ ಆ್ಯಕ್ಚುಲಿ. ಹಾಗಾಗಿ ಆಮೇಲೆ ಇದನ್ನೇ ವೃತ್ತಿಯಾಗಿ ಮಾಡಿರೋದ್ರಿಂದ ಅದನ್ನು ನೋಡ್ಕೋಬೇಕು. ಅದನ್ನು ನಾವು ಹೇಳೋದಕ್ಕಿಂತ ಅವ್ರು ಅರ್ಥ ಮಾಡ್ಕೋಬೇಕು. ಕೆಲವರು ಇರ್ತಾರೆ, ಕೆಲವೊಂದು ಸಿನಿಮಾಗಳು ಇರ್ತಾವೆ ಆ್ಯಕ್ಚುಲಿ, ಒಂದು ಸರಿ ಬರೆದ್ಬಿಟ್ಟು ಅಯ್ಯೋ ನಾನು ಮಿಸ್ ಮಾಡ್ಕೊಂಡೆ ಅಂತಲೂ ಇರ್ತಾವೆ. ಕೆಲವು ಕತೆಗೆ ಒತ್ತು ಕೊಡ್ತೀನಿ ಆ್ಯಕ್ಚುಲಿ. ಕೆಲವ್ರದ್ದು ಏನಪ್ಪ ಅಂದರೆ ಸ್ಟಾರ್ ಕಾಸ್ಟ್ ಇದ್ದಾಗ ಮಾತಾಡೋದೇ ಇಲ್ಲ. ಯಾಕಂದರೆ ಒಂದು ವ್ಯೂಸ್ ಅಂದ್ರೆ 100% ಆಗೇ ಆಗುತ್ತೆ. ಆಮೇಲೆ ಜನ ರೆಕಗ್ನೈಸ್. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರದಲ್ಲಿ ಬರ್ತಾರೆ, ಡಿಸ್ಕಷನ್ ಮಾಡ್ತಾರೆ, ಏನೂ ಇರಲ್ಲ. ಆಮೇಲೆ ನಾವೇನಾರು ಹೇಳಿದ್ರೆ ಅಂದರೆ ಈಗ ಕೆಲವರು ಅದು ಎಸ್ಪೆಷಲಿ ಹೊಸಬ್ರು, ಅವ್ರದ್ದೇನೋ ಒಂದು ಚೌಕಟ್ಟಿರ್ತಾರೆ ಸರ್, ಅದೇ ಥರ ಬರೀಬೇಕು, ಅವ್ರ ಥರ ಬರೀಬೇಕು, ನಾನು ಅವ್ರ ಥರ ಇವ್ರ ಥರ ಅಂದರೆ ನನಗೆ ಇದಾಗಲ್ಲ ಸರ್. ಯಾಕಂದ್ರೆ ನನ್ನದೇ ಆದ ಒಂದು ಇಟ್ಕೊಂಡಿದ್ದೀನಿ. ಅವ್ರು ಬೇಕಾ ಓಕೆ ಇವ್ರ ಥರ ಬರೀಬೇಕು, ಆಯ್ತು ಬರೋಣ, ಅವ್ರ ಥರ ಬರೀಬೇಕು ಬರೋಣ. ಬಟ್ ನೀವಂತ ಬಂದೋತ್ನಾಗೆ ಅಂದ್ರೆ ನಿಮ್ಮ ಕತೆಗೆ ಏನು ಬೇಕು ಅದ್ರ ಬಗ್ಗೆ ತಾಟ್ ಯೋಚನೆ ಮಾಡ್ಕೊಂಡು ಬಂದಾಗ 100% ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ವ್ಯವಹಾರ ಅಂತ ಅಂತಲ್ಲ, ಆಮೇಲೆ ವ್ಯವಹಾರದ ಲೆಕ್ಕದಲ್ಲಿ ನಾನು ಯೋಚನೆನೂ ಮಾಡಿಲ್ಲ ಸಿನಿಮಾನ. ಸರ್ ಒಳ್ಳೆದಾಗ್ಲಿ. ಸಿನಿಮಾ ನಿರ್ದೇಶಕರಾಗಿ ಈಗ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀರಾ. ಹೊಸ ವರ್ಷದಲ್ಲಿ ದೊಡ್ಡ ಮಟ್ಟಕ್ಕೆ ಸಿನಿಮಾ ಹಿಟ್ ಆಗ್ಲಿ, ಮತ್ತಷ್ಟು ಸದಾಭಿರುಚಿಯ ಹಾಡುಗಳು, ಮತ್ತಷ್ಟು ಕೋಟ್ಯಾಂತರ ಕೇಳುಗರು ನಿಮ್ಮ ಹಾಡುಗಳನ್ನ ಕೇಳುವಂತಾಗ್ಲಿ ಅಂತ ನಾವು ಆಶಿಸ್ತೀವಿ. ಶುಭವಾಗ್ಲಿ ಸರ್. ಥ್ಯಾಂಕ್ ಯು. ಯಾಕಂದ್ರೆ ಒಬ್ಬ ತಂತ್ರಜ್ಞಾನನ ಜನರಿಗೆ ತಲುಪಿಸ್ಬೇಕು ಅಥವಾ ಜನರಿಗೆ ಒಂದು ಇವ್ರು ಇಂಥವ್ರು ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಪವರ್ ಟಿವಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.